ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಸಂವಿಧಾನ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕೆ ಮುಂಚೆ ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆಯೊಂದಿಗೆ ಶುರು ಮಾಡ್ತಿದ್ದೇವೆ. ಕರುನಾಡುವ ಬೆಳಕೆ ಮುಸುಕಿರಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕರುನಾಡುವ ಬೆಳಕೆ ಮುಸುಕಿರಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ഇരുಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ, ഇരുಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಕರುನಾಳುವ ಬೆಳಕೆ ಮುಸುಕಿರಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಕಷ್ಟದಡವಿಯ ಕಾಳೆದು ಬೆಟ್ಟ ಹೊಳೆಗಳ ಹಾದು, ಕಷ್ಟದಡವಿಯ ಕಾಳೆದು ಬೆಟ್ಟ ಹೊಳೆಗಳ ಹಾದು, ഇരുಳನ್ನು ನೂಕದಿಹೆಯ. ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು, ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು, ಈ ನಡುವೆ ಕಳಕೊಂಡ ದಿವ್ಯ ಮುಖ ನಗುತ್ತ. ಕರುನಾಳುವ ಬೆಳಕೆ ಮುಸುಕಿರಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕೈ ಹಿಡಿದು ನಡೆಸೆನ್ನನು. ಕೈ ಹಿಡಿದು ನಡೆಸೆನ್ನನು. ಪ್ರಾರ್ಥನೆ ಮಾಡಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಅತಿಥಿಗಳನ್ನು ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೂ ಸ್ವಾಗತವನ್ನು ಕೋರಲು ವಿಶ್ವವಿದ್ಯಾಲಯದ ಕುಲಸಚಿವರು ಮೌಲ್ಯಮಾಪನ ಶ್ರೀ ಬಿ ರಮೇಶ್ ಅವರು ಮಾಡಬೇಕಂತ ಕೇಳ್ಕೊಂತಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪ್ರಾಧ್ಯಾಪಕರು, ಎಲ್ಲ ಅಧ್ಯಾಪಕೇತರ ಮಿತ್ರರು ಮತ್ತು ವಿದ್ಯಾರ್ಥಿ ಸ್ನೇಹಿತರುಗಳಿಗೆ ಸಂವಿಧಾನ ದಿನದ ಶುಭಾಶಯಗಳನ್ನು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವತಿಯಿಂದ ಕೋರ್ತಾ, ನಾನು ಸ್ವಾಗತ ಮಾಡೋದಕ್ಕೆ ಮೊದಲು ಒಂದು 5 ನಿಮಿಷಗಳ ಕಾಲ ಈ ದಿನ ಯಾಕೆ ಸಂವಿಧಾನದ ದಿನವನ್ನು ಆಚರಿಸಲಾಗ್ತಾ ಇದೆ ಎನ್ನುವ ಆಶಯಗಳನ್ನು ಪ್ರಾಸ್ತಾವಿಕವಾಗಿ ಕೇಳಿ ನಂತರ ನನ್ನ ಸ್ವಾಗತವನ್ನು ಮುಂದುವರಿಸ್ತೇನೆ. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ 2015ನೇ ವರ್ಷ ಡಾಕ್ಟರ್ BR ಅಂಬೇಡ್ಕರ್ ಅವರ 125ನೇ ಜನ್ಮದಿನೋತ್ಸವವನ್ನು ಆಚರಿಸಿದಂಥ ವರ್ಷ. ಅದನ್ನು ಹೆಚ್ಚು ಅರ್ಥಗರ್ಭಿತವಾಗಿ ಆಚರಿಸಬೇಕು ಅನ್ನುವ ಒಂದು ಒತ್ತಾಸೆಯಿಂದ ಭಾರತ ಸರ್ಕಾರದ ಕ್ಯಾಬಿನೆಟ್ಟು 2015ರಲ್ಲಿ ನವೆಂಬರ್ 26ನೇ ದಿನವನ್ನು ಸಂವಿಧಾನ ದಿನವಾಗಿ ರಾಷ್ಟ್ರದಾದ್ಯಂತ ಆಚರಿಸಬೇಕು ಅನ್ನುವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಅದುವರೆಗೂ ಕೂಡ ನವೆಂಬರ್ 26 ಎಲ್ಲ ಕಾನೂನು ಸಂಸ್ಥೆಗಳಲ್ಲಿ ಲೀಗಲ್ ಡೇ ಅಂತ ಆಚರಿಸ್ತಾ ಇದ್ರು. ಬೇರೆ ಯಾವುದೇ ಸರ್ಕಾರಿ ಅಥವಾ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಈ ದಿನವನ್ನು ಆಚರಿಸ್ತಾ ಇರಲಿಲ್ಲ. ಈ ನವೆಂಬರ್ 26ನೇ ದಿನವನ್ನು ಯಾಕೆ ಸಂವಿಧಾನ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಭಾರತ ಸರ್ಕಾರ ಒಂದು ನಿರ್ಧಾರವನ್ನು ಮಾಡ್ತು ಅನ್ನೋದ್ರ ಹಿಂದೆ ಅನೇಕ ಐತಿಹಾಸಿಕ ಕಾರಣಗಳಿದ್ದಾವೆ. ಮೊದಲನೇದಾಗಿ ನವೆಂಬರ್ 26 ಈ ಭಾರತದ ಸಂವಿಧಾನ ಏನು ಕರಡು ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ಸಂವಿಧಾನ ರಚನಾ ಸಮಿತಿ ರಚನೆಯಾಗಿತ್ತು,
ಆ ರಚನಾ ಸಮಿತಿ ಡಿಸೆಂಬರ್ 1946ರಲ್ಲಿ ಸಂವಿಧಾನ ರಚನಾ ಪ್ರಕ್ರಿಯೆಗಳನ್ನು ಆರಂಭಿಸಿತು. ನವೆಂಬರ್ 26, 1949ರಂದು ಈ ಸಂವಿಧಾನವನ್ನು ಭಾರತದ ಸಂವಿಧಾನ ರಚನಾ ಸಮಿತಿ ಅಂಗೀಕರಿಸಿತು. ನವೆಂಬರ್ 26ನೇ ತಾರೀಕು. ಯಾಕೆ ಇದೇ ದಿನ ಅಂಗೀಕರಿಸ್ತು ಅನ್ನೋದಕ್ಕೂ ಕೂಡ ಒಂದು ಐತಿಹಾಸಿಕ ಕಾರಣಗಳಿದ್ದಾವೆ. ನಮ್ಮೆಲ್ಲರೂ ಗೊತ್ತಿರೋ ಹಾಗೆ ಸ್ವತಂತ್ರ ಸಂಗ್ರಾಮದ ಚಳುವಳಿಗಳನ್ನು ನಾವು ಮೆಲುಕು ಹಾಕೋದಾದರೆ 1930, ಈಗಾಗಲೇ 1900ರ ಆಸುಪಾಸಿನಲ್ಲೇ ನಮ್ಮ ಸ್ವತಂತ್ರಕ್ಕಾಗಿ ಸ್ವತಂತ್ರ ಚಳುವಳಿ ಆರಂಭ ಆಗಿತ್ತು. 1930ರಲ್ಲಿ ಆ ಚಳುವಳಿ ಒಂದು ನಿಖರವಾದ ಹಂತಕ್ಕೆ ತಲುಪಿದಂಥ ಸಂದರ್ಭದಲ್ಲಿ ನವೆಂಬರ್ 26, 1930ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸು ಪೂರ್ಣ ಸ್ವರಾಜ್ಯ ದಿವಸವನ್ನು ಆ ದಿನ ಡಿಕ್ಲೇರ್ ಮಾಡಿದ್ರು. 26 ನವೆಂಬರ್ 1930ರಲ್ಲಿ. ಅದನ್ನು ಆ ಐತಿಹಾಸಿಕ ಘಟನೆಯನ್ನು ಉಲ್ಲೇಖಿಸಿ ಅದರ ಮಹತ್ವವನ್ನು ಅವರು ಸಾರುವ ದೃಷ್ಟಿಯಿಂದಲೇ ಸುಮಾರು 2 ತಿಂಗಳು ಮೊದಲು ಸಂವಿಧಾನ ರಚನಾ ಪ್ರಕ್ರಿಯೆಗಳು ಪೂರ್ಣಗೊಂಡಿದ್ದರೂ ಸಹ ನವೆಂಬರ್ 26, 1949ರಂದು ಭಾರತದ ಸಂವಿಧಾನ ರಚನಾ ಸಮಿತಿ ಸಂಸತ್ತಿನಲ್ಲಿ ಈ ಸಂವಿಧಾನವನ್ನು ಅಂಗೀಕರಿಸಿದ ದಿನ. ಅದು ಆ ನಂತರ 1950 ಜನವರಿ 26ರಂದು ಗಣರಾಜ್ಯೋತ್ಸವದ ದಿನದಂದು ಜಾರಿಗೆ ಸಂವಿಧಾನ ಬಂದಿತ್ತು. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ರಚನೆಯಾಗಿದ್ದಂಥ ಕರಡು ರಚನಾ ಸಮಿತಿ ಬಹಳ ಪ್ರಮುಖವಾಗಿ ಭಾರತೀಯ ಸನಾತನತೆ ಅಥವಾ ಭಾರತೀಯ ಸಾಂಸ್ಕೃತಿಕ ನೆಲೆಗಟ್ಟಿನ ಒಂದು ಆಧಾರವಾಗಿಟ್ಕೊಂಡು ಬಹಳ ಪ್ರಮುಖವಾಗಿ ಇಲ್ಲಿನ ಇತಿಹಾಸ, ಸಂಸ್ಕೃತಿ, ಈ ರಾಷ್ಟ್ರದ ಬಹುತ್ವದ ಸ್ವರೂಪಗಳನ್ನು ಗಮನದಲ್ಲಿಟ್ಟುಕೊಂಡು ಸಂವಿಧಾನ ರಚನಾ ಪ್ರಕ್ರಿಯೆಯನ್ನು ಆರಂಭಿಸಿತು. ಅದರ ಜೊತೆಗೆ ಭಾರತದಲ್ಲಿ ಆ ಸಂದರ್ಭಕ್ಕೆ ಲಭ್ಯವಿದ್ದ ಅತ್ಯಂತ ಉತ್ಕೃಷ್ಟ ಸಂವಿಧಾನಗಳ ಯಾವ್ಯಾವ ರಾಷ್ಟ್ರಗಳಿತ್ತೋ ಎಲ್ಲ ಸಂವಿಧಾನಗಳನ್ನು ಕೂಡ ವೈಜ್ಞಾನಿಕ ಕ್ರಮದಲ್ಲಿ ಅಧ್ಯಯನ ಮಾಡಿ ಎಲ್ಲ ಆಶಯಗಳನ್ನು ಒಟ್ಟುಗೂಡಿಸಿ ವಿಶೇಷವಾಗಿ ಕರಡು ರಚನಾ ಸಮಿತಿಯ ಒಂದು ಒತ್ತಾಸೆ ಮತ್ತು ಈ ರಾಷ್ಟ್ರಕ್ಕೆ ಎಂಥ ಸಂವಿಧಾನವನ್ನು ನೀಡಬೇಕು ಅನ್ನುವ ಬದ್ಧತೆಯನ್ನು ಸಮಿತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ತೋರಿಸಿದೆ ಅನ್ನೋದಾದರೆ, ಇಡೀ ಭಾರತದ ನೀವು ಈಗಿರುವ ಲಾಂಛನ ಭಾರತದ ಪೂರ್ವ ಪೀಠಿಕೆಗಳನ್ನು ನಾವು ವೈಜ್ಞಾನಿಕವಾಗಿ ನಾವು ಅಧ್ಯಯನ ಮಾಡೋದಾದರೆ ಈ ನೆಲಮೂಲ ಸಂಸ್ಕೃತಿ ಆಯಾಮಗಳು, ಇಲ್ಲಿನ ಇತಿಹಾಸ, ಪರಂಪರೆ ಇವುಗಳು ಇದರ ಮೂಲ ತಳಹದಿಯಾಗಿ ನಮ್ಮ ಭಾರತದ ಸಂವಿಧಾನದಲ್ಲಿ ಒಳಗೊಂಡಿದೆ. ಈ ಭಾರತ ಸಂವಿಧಾನದಲ್ಲಿ ನೀಡಿರ್ತಕ್ಕಂಥ ಸ್ವತಂತ್ರ, ಸಮಾನತೆ ಮತ್ತು ಭಾತೃತ್ವಗಳು ಏನಿದೆಯಲ್ಲ ಇವೆಲ್ಲವನ್ನೂ ಕೂಡ ಈ ಭಾರತದ ಬಹುತ್ವ ಸ್ವರೂಪವುಳ್ಳಂಥ ಸಾಮಾಜಿಕ ಸನ್ನಿವೇಶಗಳನ್ನು ಆಧರಿಸಿಯೇ ರೂಪಿಸಲಾಗಿದೆ ಅನ್ನೋದನ್ನು ನಾವೆಲ್ಲರೂ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಭಾರತದ ಸಂವಿಧಾನ ದಿನವನ್ನು ಯಾಕೆ ಆಚರಣೆ ಮಾಡಬೇಕು ಅಂತ ಭಾರತ ಸರ್ಕಾರ ಆಶಿಸಿದೆ ಅನ್ನೋದಾದರೆ, ನಮ್ಮ ವೈಯಕ್ತಿಕ ಮಟ್ಟದಲ್ಲಿ, ಕುಟುಂಬದ ಮಟ್ಟದಲ್ಲಿ, ಇಡೀ ಸಮಾಜದ ಮಟ್ಟದಲ್ಲಿ ಮತ್ತು ಸಾಂಸ್ಥಿಕ ಮಟ್ಟದಲ್ಲಿ ಸ್ವತಂತ್ರ, ಸಮಾನತೆ ಮತ್ತು ಭಾತೃತ್ವಗಳು ನಮ್ಮನ್ನು ನಿರ್ದೇಶಿಸಬೇಕು ಅಥವಾ ಅವುಗಳಿಗೆ ಆದ್ಯತಾನುಸಾರದಲ್ಲಿ ನಾವು ಅವುಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ನಮ್ಮ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಸಾಂಸ್ಥಿಕ ಬದುಕು ಇದೆಯಲ್ಲ, ಇದೆಲ್ಲವನ್ನೂ ಕೂಡ ಸಂವಿಧಾನದ ಮೂಲ ಆಶಯಗಳು ಪ್ರೇರೇಪಿಸಬೇಕು. ಇದು ಆದಾಗ ಈ ರಾಷ್ಟ್ರದ ಬಹುತ್ವ ಉಳಿಯುತ್ತೆ, ಈ ರಾಷ್ಟ್ರದ ಸಂಸ್ಕೃತಿ ಉಳಿಯುತ್ತೆ. ನಮ್ಮ ನೆರೆ ರಾಷ್ಟ್ರಗಳಿಗೆ ನೀವು ಹೋಲಿಸ್ಕೊಂಡೋದಾದರೆ, ಉದಾಹರಣೆಗೆ ಪಾಕಿಸ್ತಾನ ನಮ್ಮ ಜೊತೆಯಲ್ಲಿ ಉಗಮ ಆಯಿತು. ಶ್ರೀಲಂಕಾದ ಪರಿಸ್ಥಿತಿ ನೋಡಿ, ಪಾಕಿಸ್ತಾನದ ಪರಿಸ್ಥಿತಿ ನೋಡಿ, ನೇಪಾಳದ ಪರಿಸ್ಥಿತಿ ನೋಡಿ, ಮಯನ್ಮಾರ್ನ ಪರಿಸ್ಥಿತಿಯನ್ನು ನೋಡಿ, ನಮ್ಮ ಸುತ್ತಲಿನ ರಾಷ್ಟ್ರಗಳಲ್ಲಿ ನಡೀತಾ ಇರತಕ್ಕಂಥ ರಾಜಕೀಯ ವಿಪ್ಲವಗಳು ಅಥವಾ ಅಲ್ಲಿ ನಡೀತಕ್ಕಂಥ ಸಂಘರ್ಷಗಳು, ಅಲ್ಲಿ ನಡೀತಕ್ಕಂಥ ವಿಕ್ಷೋಭಗಳಿಗೂ ಕೂಡ ಭಾರತದ ಸಾಮಾಜಿಕ ರಾಜಕೀಯ ಸನ್ನಿವೇಶಗಳನ್ನು ಹೋಲಿಕೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಭಾರತ ಇಷ್ಟು ಸುಭದ್ರವಾಗಿದೆ, ಇಷ್ಟೊಂದು ಅಭಿವೃದ್ಧಿ ಪರವಾಗಿ ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರ ನಾಯಕನಾಗಿ ಹೊರಹೊಮ್ತಾ ಇದೆ ಅನ್ನೋದಕ್ಕೆ ಅದಕ್ಕೆ ಮೂಲ ಕಾರಣ ಭಾರತದ ಅತ್ಯಂತ ಬಲಿಷ್ಠವಾದ, ವಿಸ್ತಾರವಾದ, ಅತ್ಯಂತ ಮಹತ್ವತೆಯನ್ನು ಉಳ್ಳಿರ್ತಕ್ಕಂಥ ಒಂದು ಸಂವಿಧಾನ. ಈ ಸಾಂವಿಧಾನಿಕ ಆಶಯಗಳು ನಮ್ಮನ್ನು ನಿರ್ದೇಶಿಸಬೇಕು ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ 26ನೇ ನವೆಂಬರ್ರಂದು ಭಾರತದ ಪೂರ್ವ ಪೀಠಿಕೆಯನ್ನು ಪಡಿಸೋದ್ರ ಮೂಲಕ, ಅದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ, ಮನನ ಮಾಡ್ಕೊಳ್ಳೋದ್ರ ಮೂಲಕ ಇಡೀ ರಾಷ್ಟ್ರವನ್ನು ಆ ಸಂವಿಧಾನ ನಿರ್ದೇಶಿತ ಒಂದು ಸಾಮಾಜಿಕ ಸ್ವರೂಪವುಳ್ಳಂತಹ ಒಂದು ಸಮಾಜವನ್ನು ನಿರ್ಮಾಣ ಆಗಬೇಕು ಅನ್ನುವ ಒಂದು ಒತ್ತಾಸೆಯಿಂದ ಭಾರತ ಸರ್ಕಾರ ಈ ದಿನ ನಮ್ಮ
ಈ ಸಂವಿಧಾನ ದಿನಾಚರಣೆಯನ್ನು ಆಚರಿಸಬೇಕು, ಎಲ್ಲ ಸಂಸ್ಥೆಗಳಲ್ಲಿ ಸರ್ಕಾರದಲ್ಲಿ ಇದನ್ನು ಆಚರಿಸಬೇಕು ಅನ್ನೋ ಒತ್ತಾಸೆಯಿಂದ ಈ ದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಸೂಚನೆಯನ್ನು ನೀಡಲಾಗಿದೆ. ನಾನು ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿಯೂ ಕೂಡ ನಾವು ಭಾರತದ ಸಂವಿಧಾನದ ಮಹತ್ವವನ್ನು ಸ್ವಲ್ಪ ಆಳವಾಗಿ ಯಾಕೆ ಈ ದಿನವನ್ನು ಆಚರಿಸಬೇಕು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ನಾವು ನಿಮ್ಮೆಲ್ಲರಿಗೂ ಗೊತ್ತು, ಸ್ವತಂತ್ರ ಬಂದಾಗಿನ ಸಂದರ್ಭದಲ್ಲಿ ಸುಮಾರು 525 ಸಂಸ್ಥಾನಗಳ ಒಂದು ಆಳ್ವಿಕೆ ನಮ್ಮ ರಾಷ್ಟ್ರದಲ್ಲಿತ್ತು. ಅದರಲ್ಲಿ ಅಷ್ಟೂ ಸಂಸ್ಥಾನಗಳಲ್ಲಿ ಮೈಸೂರು ಅಂತಂದರೆ ಅತ್ಯಂತ ಸುಭಿಕ್ಷವಾದ, ಅಭಿವೃದ್ಧಿ ಪರವಾದ, ಕಲ್ಯಾಣ ಪರವಾದ ರಾಜ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತಿತ್ತು. ಆದಾಗ್ಯೂ ಕೂಡ 4ನೇ ಆಂಗ್ಲೋ ಮೈಸೂರು ಯುದ್ಧದ ಒಂದು ಘಟನೆಯನ್ನು ನಾನು ಐತಿಹಾಸಿಕವಾಗಿ ನಮಗೆ ನೆನಪಿಸ್ಕೊಳ್ಳೋಕ್ಕೆ ನಾನು ಬಯಸ್ತೀನಿ. ಇಲ್ಲಿ ವಿದ್ಯಾರ್ಥಿಗಳಿರೋ ಕಾರಣಕ್ಕೆ, ಸಂಶೋಧಕರಿರೋ ಕಾರಣಕ್ಕೆ ಸಂವಿಧಾನ ಯಾವ ರೀತಿ ಅಖಂಡ ಭಾರತದ ಸಾರ್ವಭೌಮತ್ವವನ್ನು ಇಡೀ ವಿಶ್ವದಲ್ಲೇ ಕಾಪಾಡ್ತಾ ಇದೆ, ಸಂವಿಧಾನ ಹೇಗೆ ನಮಗೆ ರಕ್ಷಣೆಯನ್ನು ನೀಡ್ತಾ ಇದೆ ಅನ್ನೋ ಪರಿಚಯ ನಮ್ಮೆಲ್ಲರಿಗೂ ಭಾಳ ಗೊತ್ತಿರಲ್ಲ ಬೇರೆ ಬೇರೆ ಕಾರಣಕ್ಕೆ. ನಾನು ಇತಿಹಾಸದಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಅತ್ಯಂತ ಭಾಳ ಪ್ರಮುಖವಾದ ಯುದ್ಧ. ಯಾಕೆ ಇದು ಅಂತಂದರೆ, 4ನೇ ಆಂಗ್ಲೋ ಮೈಸೂರು ಯುದ್ಧ ಆದಮೇಲೆ ಅದು 1799ರಲ್ಲಿ ಅದು ಮುಕ್ತಾಯ ಆಗುತ್ತೆ. 799 ಡಿಸೆಂಬರ್ನಲ್ಲಿ ಮುಕ್ತಾಯ ಆಗಿ ಒಂದು 3 ತಿಂಗಳ ನಂತರ ಇಂಗ್ಲೆಂಡ್ಗೆ ಸುದ್ದಿ ಹೋಗುತ್ತೆ, ಇವತ್ತು ನಾವು ಭಾರತವನ್ನು ಗೆದ್ವಿ ಅಂತ. ಅತ್ಯಂತ ಒಂದು ವಿಜೃಂಭಣೆಯಿಂದ ಅವರು ಆ ಸೆಲೆಬ್ರೇಷನನ್ನು ಮಾಡ್ತಾರೆ ಇಂಗ್ಲೆಂಡ್ನಲ್ಲಿ. ಆ ಕಾರಣಕ್ಕೆ ನಾನು ನಮ್ಮ ಸಂವಿಧಾನ ಭಾಳ ಪ್ರಮುಖ ಅನ್ನೋ ಕಾರಣಕ್ಕೆ ಅಷ್ಟಕ್ಕೆ ಮಾತ್ರ ಹೇಳ್ತಿಲ್ಲ. ಆ ಯುದ್ಧ ಗೆದ್ದ ಮೇಲೆ ಅವರು ಶ್ರೀರಂಗಪಟ್ಟಣ ಮೆಡಲ್ಸ್ ಅಂತ ಒಂದು ಅನೌನ್ಸ್ ಮಾಡ್ತಾರೆ. ಅಲ್ಲಿ ಯುದ್ಧದಲ್ಲಿ ಭಾಗವಹಿಸಿದಂಥ ಎಲ್ಲ ಅಧಿಕಾರಿಗಳಿಗೆ ಚಿನ್ನದ ಮೆಡ್ಲು, ಕಂಚಿನ ಮೆಡ್ಲು, ಬೆಳ್ಳಿ ಪದಕ, ಇವುಗಳನ್ನ ಮೆಡ್ಲುಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದನ್ನು 10 ವರ್ಷ ಆದಮೇಲೆ, 20 ವರ್ಷ ಆದಮೇಲೆ, ಪ್ರತಿ 10 ವರ್ಷಕ್ಕೊಂದ್ಸರಿ 4ನೇ ಆಂಗ್ಲೋ ಮೈಸೂರು ಯುದ್ಧದ ಜಯವನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯ. ಆ ಕಾರಣಕ್ಕೆ ಮಾತ್ರ ಹೇಳ್ತಿಲ್ಲ. ಅದರ ಜೊತೆಗೆ ಮೈಸೂರು ಮಹಾರಾಜರು ಸುಮಾರು 40 ವರ್ಷಗಳ 1960ರಿಂದ 99ರವರೆಗೆ ಕೋಲಾರ ಚಿನ್ನದ ಗಣಿಯನ್ನು ಎಷ್ಟು ಜೀವಕ್ಕೆ ಜೀವ ಇಟ್ಟು ಕಾಪಾಡಿ ಬ್ರಿಟಿಷರಿಗೆ ಒಂದು ಎಳೆ ಚಿನ್ನ ಸಿಗದಿರೋ ಥರ ತುಂಬ ಅಷ್ಟೊಂದು ಒಂದು ಮುತುವರ್ಜಿಯಿಂದ, ಸಾಹಸದಿಂದ ಪ್ರೊಟೆಕ್ಟ್ ಮಾಡಿದರು. ಅವ್ರಿಗೆ ದಕ್ಕಿರಲಿಲ್ಲ. ಬರೀ ಅದೊಂದೇ ಕಾರಣಕ್ಕಲ್ಲ ನಾನು ಹೇಳ್ತಾ ಇರೋದು. ಆ ನಂತರದಲ್ಲಿ ಆಂಗ್ಲೋ ಮೈಸೂರು ಯುದ್ಧ ಆದ ನಂತರದಲ್ಲಿ ಇತಿಹಾಸ ಹೇಳುತ್ತೆ, ಸುಮಾರು 700 ಟನ್ನು ಬಂಗಾರ, ಒಡವೆ ವಸ್ತುಗಳನ್ನು ಸುಮಾರು 10 ತಿಂಗಳುಗಳ ಕಾಲ ಲೂಟಿ ಮಾಡಿದ್ರು ಇಡೀ ಸಂಸ್ಥಾನವನ್ನು. ಮೈಸೂರು ಮಹಾರಾಜರ ಸಂಪದ್ಭರಿತವಾದ ಸಂಸ್ಥಾನವನ್ನು ಅಂತ ಉಲ್ಲೇಖಗಳಿದೆ. ನಾನು ಅದೊಂದು ಮಾತ್ರ ಕಾರಣಕ್ಕೂ ಕೂಡ ನಮ್ಮ ಸಂವಿಧಾನವನ್ನು ನಮ್ಮನ್ನು ಕಾಪಾಡ್ತಿದೆ ಅಂತ ಹೇಳಲ್ಲ. ಆದರೆ ಹಿಂದೆ ನಡೆದಂಥ ಒಂದು ಅತ್ಯಂತ ದಾರುಣವಾದ ಕಥೆ ಒಂದು ಹೇಳ್ತೀನಿ. ಅದೇನು ಅಂದರೆ, 4ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯದಲ್ಲಿ ಇದ್ದಂಥದ್ದು ಸುಮಾರು 1 ಲಕ್ಷ ಜನ. ಆಗ ಮೈಸೂರು ಸಂಸ್ಥಾನದಲ್ಲಿ ಇದ್ದಂಥದ್ದು 40,000 ಸೈನ್ಯ. ವೆಲೆಸ್ಲಿ ಈ ಯುದ್ಧವನ್ನು ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಯೋಚನೆ ಮಾಡ್ತಾನೆ, ನಾನೇನಾದರೂ ಸುಮಾರು 1 ಲಕ್ಷ ಸೈನ್ಯ ಇಟ್ಕೊಂಡು 40,000 ಸೈನ್ಯಕ್ಕೆ ಏನಾದರೂ ಮೈಸೂರು ರಾಜ್ಯದ ಮೇಲೆ ದಾಳಿ ಮಾಡಿದ್ರೆ 3 ದಿನದಲ್ಲಿ ನಮ್ಮನ್ನು ಧೂಳಿಪಟ ಮಾಡಿಬಿಡ್ತಾರೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾನೆ. ಆಗ ಏನು ಮಾಡ್ತಾರಂದರೆ, ನಮ್ಮ ಮೈಸೂರು ಸಾಮ್ರಾಜ್ಯದಲ್ಲಿ ಸುತ್ತಮುತ್ತ ಇರ್ತಂಥ ಎಲ್ಲ ಸಾಮ್ರಾಜ್ಯಗಳನ್ನು ಕೂಡ ಬ್ರಿಟಿಷ್ ಸೈನ್ಯಕ್ಕೆ ಸೇರಿಸ್ಕೊಂಡು ಒಳಗಿನ ರಾಜತಾಂತ್ರಿಕರನ್ನು, ರಾಜ ಮನೆತನದಲ್ಲಿದ್ದಂಥ ವ್ಯಕ್ತಿಗಳನ್ನು ಕುತಂತ್ರದಿಂದ ತನ್ನ ಕಡೆ ಸೆಳ್ಕೊಂಡು 2 ಲಕ್ಷ ಸೈನ್ಯ ಮಾಡ್ಕೊಳ್ತಾನೆ. 2 ಲಕ್ಷ ಸೈನ್ಯದೊಂದಿಗೆ ದಂಡೆತ್ತಿ 11 ದಿನ ಯುದ್ಧ ನಡೆಯುತ್ತೆ. 10,000 ಜನ ಮೈಸೂರು ಸಂಸ್ಥಾನದ ಸೈನಿಕರು ಸಾಯ್ತಾರೆ. 11ನೇ ದಿನ ಬ್ರಿಟಿಷರು ಯುದ್ಧ ಗೆಲ್ಲುತ್ತಾರೆ. ಅವರು 2 ಲಕ್ಷ ಸೈನಿಕರು, ಇವರು 40,000 ಸೈನಿಕರು. ಅದಾದಮೇಲೆ ವೆಲ್ಲೆಸ್ಲಿ 1799ರಿಂದ 1807ರವರೆಗೂ ಕೂಡ ಶ್ರೀರಂಗಪಟ್ಟಣದ ಅರಮನೆಯಲ್ಲಿ ವಾಸ ಮಾಡಿಕೊಂಡು ಈ ಕೊಳ್ಳೆ ಹೊಡೆಯೋ ನೇತೃತ್ವ ವಹಿಸಿರ್ತಾನೆ. ಅಷ್ಟು ಮಾತ್ರ ಅಲ್ಲ, ಈ 1 ಲಕ್ಷದಿಂದ 2 ಲಕ್ಷ ಜನ ಸೈನ್ಯ ಜಾಸ್ತಿ ಮಾಡಿದ್ರಲ್ಲ, ಅವರು ಯಾರು ಅಂದರೆ, ಯಾವ ಸಾಮ್ರಾಜ್ಯದಲ್ಲೂ ಅಷ್ಟು ಸೈನಿಕರು ಇರಲಿಲ್ಲ. ಜನಸಾಮಾನ್ಯರನ್ನು ಕೇಳಿದ್ರು ಸುತ್ತಮುತ್ತಲಿನ ಸಂಸ್ಥಾನಗಳಲ್ಲಿ ಏನು ಆಫರ್ ಕೊಟ್ಟರು ಅಂದರೆ, ಪ್ರತಿಯೊಂದು ಮನೆಗೆ ಒಬ್ಬೊಬ್ಬ ಸೈನಿಕನ ಕಳಿಸಿ, ಸೈನಿಕ ಕೊಡೋದಕ್ಕೆ ನಮ್ಮ ಹತ್ರ ಸಂಬಳ ಇಲ್ಲ, ನಿಮಗೆ ಬಹುಮಾನ ಇಲ್ಲ, ಮತ್ತೇನು, ನಾವು ಯುದ್ಧ ಗೆಲ್ತೀವಿ. ಅವ್ರು 40,000, 2 ಲಕ್ಷ. ಮೈಸೂರು ಸಂಸ್ಥಾನ ಸಂಪದ್ಭರಿತವಾದ ಸಂಸ್ಥಾನ. ಯುದ್ಧ ನಡೆದ ಮೇಲೆ ನಿಮ್ಗೆ ಇಷ್ಟ ಬಂದಷ್ಟು ಕೊಳ್ಳೆ ಹೊಡೆಯೋಕ್ಕೆ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ 2 ಲಕ್ಷ ಸೈನ್ಯ ಮಾಡಿಕೊಂಡ್ರು ಬ್ರಿಟಿಷ್ನವರು. ಆ ಸೈನ್ಯದೊಂದಿಗೆ
ಅಲ್ಲಿ ಭಾಗವಹಿಸಿದಂಥ ಎಲ್ಲ ಸೈನಿಕರಿಗೆ 1 ವರ್ಷಗಳ ಕಾಲ ರಾಜ್ಯವನ್ನು ಕೊಳ್ಳೆ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಟ್ರು ಬ್ರಿಟಿಷ್ನವರು. ನಮ್ಮ ಮನೆಯಲ್ಲಿದ್ದ ಹೆಣ್ಮಕ್ಳನ್ನ, ನಾನು ಬೇರೆ ಯಾವುದೋ ರಾಜ್ಯದ ಪರಿಸ್ಥಿತಿ ಹೇಳಲಿಲ್ಲ, ನಮ್ಮ ತಾತ ಮುತ್ತಾತರಿಗಾಗಿರೋ ಗತಿ ಬಗ್ಗೆ ಮಾತಾಡ್ತಿದ್ದೀನಿ. ನಮ್ಮ ಮನೇಲಿರೋ ತಾಯಂದಿರನ್ನ, ಹೆಣ್ಮಕ್ಳನ್ನ ಒತ್ಕೊಂಡು ಹೋದ್ರು ಆ ಸೈನಿಕರು. ನಮ್ಮ ಜಮೀನನ್ನ ಒತ್ಕೊಂಡು ಹೋದ್ರು, ಚಿನ್ನ ಒತ್ಕೊಂಡು ಹೋದ್ರು, ಒಡವೆ ಒತ್ಕೊಂಡು ಹೋದ್ರು, ಕೊನೆಗೆ ಬೆಂಕಿ ಇಟ್ಟು ಅರಮನೆಯನ್ನ ಸುಟ್ಟಾಕಿದ್ರು. ಇಂಥ ಒಂದು ಪರಿಸ್ಥಿತಿನಲ್ಲಿ ಇದ್ದಂತಹ ಒಂದು ಸನ್ನಿವೇಶ ಭಾರತದ್ದು, ನಮ್ಮ ರಾಜ್ಯದ್ದು, ನಮ್ಮದೇ ಸನ್ನಿವೇಶ. ಸಂವಿಧಾನ ಇವತ್ತು 1950ರಲ್ಲಿ ಜಾರಿಗೆ ಬಂದಾಗಿಂದ ಕೂಡ ಅಂಥ ಯಾವುದೇ ಆತಂಕಗಳು ನಮ್ಮ ಸುತ್ತ ನಡೀತಾ ಇಲ್ಲ. ನಾವೆಲ್ಲ ಸುಭದ್ರವಾಗಿದ್ದೀವಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸುಭದ್ರವಾಗಿದ್ದೀವಿ. ಅನೇಕ ರೀತಿಯ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ. ರಾಷ್ಟ್ರ ಸುಭದ್ರವಾಗಿದೆ, ಇನ್ನು 1000 ವರ್ಷಗಳ ಕಾಲ ಸುಭದ್ರವಾಗಿರುತ್ತೆ. ಆ ಕಾರಣಕ್ಕೆ ಭಾರತ ಸರ್ಕಾರ ಸಂವಿಧಾನ ಪೂರ್ವ ಪೀಠಿಕೆಯನ್ನು ಓದಬೇಕು. ಎಲ್ಲರೂ ಕೂಡ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಸಂವಿಧಾನವನ್ನು ನೈಜವಾಗಿ ಜಾರಿಗೆ ತರಬೇಕು ಅನ್ನುವ ಒಂದು ಬದ್ಧತೆಯಿಂದ ಈ ದಿನದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅನೇಕ ಶೈಕ್ಷಣಿಕ ಒಂದು ವಿದ್ವತ್ ಸಭೆಗಳನ್ನು ಒಂದು ಆಯೋಜಿಸ್ತಾ ಬರ್ತಾ ಇದೆ. ಅದರಲ್ಲೂ ಕೂಡ ಈ ದಿನದ ಕಾರ್ಯಕ್ರಮವು ಕೂಡ ಒಂದು. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮ ಹೇಗೆ ರೂಪುಗೊಳ್ಳಬೇಕು ಅನ್ನುವ ಸಲಹೆ ಸೂಚನೆಗಳನ್ನು ನೀಡಿದಂಥ ನಮ್ಮೆಲ್ಲರ ಪ್ರೀತಿಯ ಕುಲಪತಿಗಳಾದ ಪ್ರೊಫೆಸರ್ ಲಿಂಗರಾಜ್ ಗಾಂಧಿ ಸರ್ ಅವರು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಬಾಬಾ ಸಾಹೇಬ್ ಜಿಂಡ್ರಾಳ್ಕರ್ ಅವರು, ಜಿಲ್ಲಾ ನ್ಯಾಯಾಧೀಶರು, ಇವರನ್ನು ವಿಶ್ವವಿದ್ಯಾನಿಲಯ ಆಹ್ವಾನಿಸಿದೆ. ಶ್ರೀಯುತರು ಬೆಳಗಾಂ ಜಿಲ್ಲೆ, ಮೂಲತಃ ಅವರ ಶಿಕ್ಷಣ ಬೆಳಗಾಂ ಜಿಲ್ಲೆಯಲ್ಲಾಗಿದೆ. ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ MA ಪದವಿಯನ್ನು ಮತ್ತು LLM ಪದವಿಯನ್ನು ಪಡೆದುಕೊಂಡಿರುವಂಥ ಶ್ರೀಯುತರು ಮೊದಲ ಬಾರಿಗೆ ಅವರ ಕೆರಿಯರನ್ನು ಲಾ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಆರಂಭಿಸಿದ್ದಾರೆ. ಆನಂತರ ಅಡ್ವೊಕೇಟ್ ಆಗಿ ಸುಮಾರು 15-16 ವರ್ಷಗಳಿಂದ ನ್ಯಾಯಾಲಯದಲ್ಲಿ, ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅತ್ಯಂತ ಬದ್ಧತೆ, ಕಾಳಜಿ ಮತ್ತು ಅಪಾರ ಜ್ಞಾನವನ್ನು ಪಡೆದಿರ್ತಕ್ಕಂಥ ಶ್ರೀಯುತ ಬಾಬಾ ಸಾಹೇಬ್ ಜಿಂಡ್ರಾಳ್ಕರ್ ಸರ್ ಅವರು ಕಳೆದ ಒಂದು 3 ವರ್ಷಗಳ ಕಾಲ ಬೆಂಗಳೂರು ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಅವರು ವರ್ಗಾವಣೆ ಆಗೋದಕ್ಕೆ ಮೊದಲು ತುಮಕೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ವಿಶೇಷವಾಗಿ ವಿಶ್ವವಿದ್ಯಾನಿಲಯದ ಎಲ್ಲ ಅಕಾಡೆಮಿಕ್ ಕಾರ್ಯಕ್ರಮಗಳಿಗೂ ಕೂಡ ಅತ್ಯಂತ ಕಾಳಜಿಯಿಂದ, ಪ್ರೀತಿಯಿಂದ ಬಂದು ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ಮಾಡ್ತಾ ಇದ್ರು. ನಾವು ಇನ್ನೂ ಮುಂದುವರೆದು ಅನೇಕ ಸಮುದಾಯಗಳಿಗೆ, ವಿಶೇಷವಾಗಿ ನಮ್ಮ ಏನು ಲ್ಯಾಂಡ್ ಸಮಸ್ಯೆಗಳೇನಿದೆ, ಈ ಅಕ್ವಿಜಿಷನ್ ಎಲ್ಲೆಲ್ಲಾಗಿದೆ, ಇಂಡಸ್ಟ್ರಿಯಲ್ ಟೌನ್ಗಳಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ರೈತರ ಸಂಕಷ್ಟಗಳಾದಂಥ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯ ಮಧ್ಯಸ್ಥಿಕೆ ವಹಿಸಿಕೊಂಡು ಅವರನ್ನು ನೀವು ಅದಾಲತ್ಗೆ ಬರಬೇಕು ಅಂತ ಕರ್ಕೊಂಡು ಹೋಗಿ ರೈತರು ಮತ್ತು ಅಧಿಕಾರಿಗಳು ಮತ್ತು ಕಾನೂನು ಅಧಿಕಾರಿಗಳ ಮುಖಾಮುಖಿಯನ್ನು ಭಾಳ ಸರಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ಅವರು ಅತ್ಯಂತ ಪ್ರೀತಿಯಿಂದ ಬಂದು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅವರು ಭಾಗವಹಿಸಿ ಸಹಾಯ ಮಾಡ್ತಾ ಇದ್ದಂಥದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಅತ್ಯಂತ ಸಾಮಾಜಿಕ ಕಾಳಜಿ ಉಳ್ಳಂತಹ ಶ್ರೀಯುತರು ಈ ದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥದ್ದು ಅತ್ಯಂತ ಗೌರವದ ವಿಷಯ. ವಿಶ್ವವಿದ್ಯಾನಿಲಯದ ಪರವಾಗಿ ಅವರಿಗೆ ಗೌರವಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಸಿಂಡಿಕೇಟ್ ಸದಸ್ಯರಾದ ಪ್ರೊಫೆಸರ್ ಚಂದ್ರನಾಥ್ ಅವರಿಗೂ ಕೂಡ ವಿಶ್ವವಿದ್ಯಾನಿಲಯದ ಪರವಾಗಿ ಪ್ರೀತಿಯ ಸ್ವಾಗತ. ಹಣಕಾಸು ಅಧಿಕಾರಿಗಳಾದಂಥ ರಾಧಾ ಮೇಡಮ್ ಅವ್ರಿಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ವಿಶ್ವವಿದ್ಯಾನಿಲಯದ ಡೀನರಾದಂತಹ ಪ್ರೊಫೆಸರ್ ನರಸಿಂಹಮೂರ್ತಿ ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಈ ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ವಿಶ್ವವಿದ್ಯಾನಿಲಯದ ಡೀನರಾದ ಪ್ರೊಫೆಸರ್ ದೇವರಾಜ್ ಅವರಿಗೆ, ಹಿರಿಯ ಪ್ರಾಧ್ಯಾಪಕರುಗಳಿಗೆ, ಅಧ್ಯಾಪಕರುಗಳಿಗೆ, ನಮ್ಮ ಎಲ್ಲ ನಾನ್ ಟೀಚಿಂಗ್ ಸ್ಟಾಫ್ನ ಸಹೋದ್ಯೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ, ಸಂಶೋಧನೆ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾನಿಲಯದಿಂದ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ.
ನಮ್ಮ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದೇ ರೀತಿ NSSನ ನೇತೃತ್ವದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವಿಭಾಗದವರಿಗೆ, NSS ಕೋಆರ್ಡಿನೇಟರ್ಗೆ ಎಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ನನ್ನ ಒಂದೆರಡು ಪ್ರಾಸ್ತಾವಿಕ ಮಾತುಗಳು ಮತ್ತು ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್, ನಮಸ್ಕಾರ. ಸಂವಿಧಾನದ ಇತಿಹಾಸದ ಬಗ್ಗೆ ನಮಗೆ ಕೂಲಂಕುಷವಾಗಿ ತಿಳಿಸಿಕೊಟ್ಟಂತಹ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಹಾಗೂ ಸ್ವಾಗತ ಕೋರಿದಂತಹ ವಿಶ್ವವಿದ್ಯಾಲಯದ ಕುಲಸಚಿವರು ಮಲ್ಯಪ್ಪನ ಶ್ರೀ ಬಿ ರಮೇಶ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ವೇದಿಕೆಯಲ್ಲಿರುವ ಎಲ್ಲರನ್ನು ಕೋರ್ತಿದ್ದೇವೆ. ಅದೇ ರೀತಿ ಕನ್ನಡ ವಿಭಾಗದ ವಿದ್ಯಾರ್ಥಿನಿ ಮೇಘನಾ ಅವರಿಂದ ಸಂವಿಧಾನಕ್ಕೆ ಗೀತ ನಮನ. ಸಂವಿಧಾನ ಇದು ಸಂವಿಧಾನ, ಇದು ಭಾರತ ಸಂವಿಧಾನ. ಸಂವಿಧಾನ ಇದು ಸಂವಿಧಾನ, ಇದು ನಮ್ಮಯ ಸಂವಿಧಾನ. ಅಂಗಗಳಿರುವವು ಮೂರು, ಇದು ಒಂದಕ್ಕೊಂದು ಪೂರಕವು. ಅಂಗಗಳಿರುವವು ಮೂರು, ಇದು ಒಂದಕ್ಕೊಂದು ಪೂರಕವು. ಇದರಿಂದ ನಡೆದ ಆಡಳಿತ ದೇಶದ ಪ್ರಗತಿಯ ಸಾಧಿಸುತ್ತ. ಇದರಿಂದ ನಡೆದ ಆಡಳಿತ ದೇಶದ ಪ್ರಗತಿಯ ಸಾಧಿಸುತ್ತ. ಸಂವಿಧಾನ ಇದು ಸಂವಿಧಾನ, ಇದು ಭಾರತ ಸಂವಿಧಾನ. ಸಂವಿಧಾನ ಇದು ಸಂವಿಧಾನ, ಇದು ನಮ್ಮಯ ಸಂವಿಧಾನ. ಶಾಸನ ರಚನೆಗೆ ಶಾಸಕಾಂಗ, ಇದು ಸಂವಿಧಾನದ ಪ್ರಥಮಾಂಗ. ಶಾಸನ ರಚನೆಗೆ ಶಾಸಕಾಂಗ, ಇದು ಸಂವಿಧಾನದ ಪ್ರಥಮಾಂಗ. ಶಾಸನ ಕಾರ್ಯಕ್ಕೆ ಕಾರ್ಯಾಂಗ, ನ್ಯಾಯ ನಿರ್ಣಯಕ್ಕೆ ನ್ಯಾಯಾಂಗ. ಶಾಸನ ಕಾರ್ಯಕ್ಕೆ ಕಾರ್ಯಾಂಗ, ನ್ಯಾಯ ನಿರ್ಣಯಕ್ಕೆ ನ್ಯಾಯಾಂಗ. ಸಂವಿಧಾನ ಇದು ಸಂವಿಧಾನ, ಇದು ಭಾರತ ಸಂವಿಧಾನ. ಸಂವಿಧಾನ ಇದು ಸಂವಿಧಾನ, ಇದು ನಮ್ಮಯ ಸಂವಿಧಾನ. ಇಂದಿನ ಶುಭ ದಿನದಂದು ನಮಿಸುವ ನಾವೆಲ್ಲ ಬಂದು. ಇಂದಿನ ಶುಭ ದಿನದಂದು ನಮಿಸುವ ನಾವೆಲ್ಲ ಬಂದು. ನಮ್ಮಯ ಸಂವಿಧಾನ ಶಿಲ್ಪಿಗೆ, ಭಾರತ ಮಾತೆಯ ಸುತನಿಗೆ. ನಮ್ಮಯ ಸಂವಿಧಾನ ಶಿಲ್ಪಿಗೆ, ಭಾರತ ಮಾತೆಯ ಸುತನಿಗೆ. ಸಂವಿಧಾನ ಇದು ಸಂವಿಧಾನ, ಇದು ಭಾರತ ಸಂವಿಧಾನ. ಸಂವಿಧಾನ ಇದು ಸಂವಿಧಾನ, ಇದು ನಮ್ಮಯ ಸಂವಿಧಾನ. ಇದು ಭಾರತ ಸಂವಿಧಾನ. ಧನ್ಯವಾದ ಮೇಘನಾ. ಈಗ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಲಿಂಗರಾಜ್ ಗಾಂಧೀಶ್ರವರು ಸಂವಿಧಾನ ಪೀಠಿಕೆ ಪ್ರತಿನಿಧಿಯನ್ನು ಬೋಧಿಸ್ತಾರೆ. ದಯವಿಟ್ಟು ತಾವೆಲ್ಲ ಎದ್ದು ನಿಂತು ಬೋಧನೆಯನ್ನು ಸ್ವೀಕರಿಸಣೆ ಮಾಡಬೇಕು. We, the people of India, having solemnly resolved to constitute India into a sovereign, socialist, secular, democratic republic, and to secure to all its citizens justice, social, economic, and political liberty of thought, expression,
belief, faith, and worship, equality of status and of opportunity, and to promote among them all fraternity, assuring the dignity of the individual and the unity and integrity of the nation. Thank you. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ನಮ್ಮ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಬಾಬಾ ಸಾಹೇಬ್ ಜಿನಳ್ಕರ್ ಸರ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕಂತ ಕೋರ್ಕೊಳ್ತಿದ್ದೇವೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಬೆಂಗಳೂರು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಲಿಂಗರಾಜ್ ಗಾಂಧಿಯವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿ ವರ್ಗದವರಾದ ಪ್ರೊಫೆಸರ್ ರಮೇಶ್ ಅವರೇ, ಪ್ರೊಫೆಸರ್ ಚಂದ್ರಕಾಂತ್ ಅವರೇ, ಪ್ರೊಫೆಸರ್ ರಾಧಾ ಅವರೇ, ಪ್ರೊಫೆಸರ್ ನರಸಿಂಹಮೂರ್ತಿ ಅವರೇ ಮತ್ತು ಸಭೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕ ವರ್ಗದವರೇ, ವಿದ್ಯಾರ್ಥಿ ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರೇ, ಈ ದಿವಸ ಇಡೀ ದೇಶಾದ್ಯಂತ ಸಂವಿಧಾನ ದಿನವನ್ನಾಗಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ಪ್ರೊಫೆಸರ್ ರಮೇಶ್ ಅವರು ಭಾಳ ಮಾರ್ಮಿಕವಾಗಿ ಈ ದಿನದ ಔಚಿತ್ಯವನ್ನು, ಈ ದಿನದ ಮಹತ್ವವನ್ನು ಭಾಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶವನ್ನು ಬ್ರಿಟಿಷರು ಆಳ್ತಿದ್ರು. ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ಮುಂದೆ ಭಾಳ ದೊಡ್ಡ ಸವಾಲು ಇತ್ತು ಅಂದರೆ ನಮಗೆ ಬೇಕಾದಂತಹ ನಮ್ಮದೇ ಆದಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಳ್ಬೇಕಾಗಿತ್ತು. ಈಗ ನಾವು ಇಡೀ ಮನುಕುಲದ ಇತಿಹಾಸವನ್ನು ಗಮನಿಸಿದಾಗ ಇಡೀ ಪ್ರಪಂಚದಲ್ಲಿ ಅನೇಕ ತೆರನಾದಂತಹ ಆಡಳಿತ ವ್ಯವಸ್ಥೆಗಳಿವೆ. ಕೆಲವು ದೇಶಗಳಲ್ಲಿ ಮಿಲಿಟರಿ ವ್ಯವಸ್ಥೆ ಇದೆ, ಕೆಲವು ದೇಶಗಳಲ್ಲಿ ಸರ್ವಾಧಿಕಾರ ಇದೆ, ಕೆಲವು ದೇಶಗಳಲ್ಲಿ ಕಮ್ಯುನಿಸಮ್ ಇದೆ, ಕೆಲವು ದೇಶಗಳಲ್ಲಿ ಪ್ರಜಾಪ್ರಭುತ್ವ ಇದೆ, ಕೆಲವು ದೇಶಗಳಲ್ಲಿ ರಾಜಶಾಹಿ ಪದ್ಧತಿಗಳಿವೆ. ಹೀಗೆ ಮನುಕುಲದ ಇತಿಹಾಸದಲ್ಲಿ ಅನೇಕ ಪದ್ಧತಿಗಳನ್ನು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಅದರಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯ ಮತ್ತು ಮಾನ್ಯವಾದಂಥ ಪದ್ಧತಿ ಪ್ರಜಾಪ್ರಭುತ್ವ. ಅದನ್ನು ನಾವು ಅಳವಡಿಸ್ಕೊಂಡ್ವಿ. ನಮ್ಮದೇ ಆದಂಥ ಸಂವಿಧಾನವನ್ನು ನಾವು ರಚನೆ ಮಾಡ್ಕೊಳ್ಬೇಕಂತ ನಾವು ಬಯಸಿದ್ವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ದೇಶದಲ್ಲಿ ಸುಮಾರು 565ಕ್ಕಿಂತಲೂ ಹೆಚ್ಚು ದೇಶೀಯ ಪ್ರಾಂತೀಯ ಸಂಸ್ಥಾನಗಳಿವೆ. ಅವುಗಳನ್ನೆಲ್ಲ ಒಂದೇ ಆಡಳಿತದ ಸೂತ್ರದಡಿಯಲ್ಲಿ ನಾವೆಲ್ಲ ತರಬೇಕಾಗಿತ್ತು. ಹೀಗಾಗಿ ಆಗಿನ ಪ್ರಾಂತೀಯಗಳಿಂದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಯಿತು. 389 ಪ್ರತಿನಿಧಿಗಳು ಆಯ್ಕೆಯಾದರು. ದೇಶ ವಿಭಾಗ ಆಯಿತು. ಹೀಗಾಗಿ 308ಕ್ಕೆ ಈ ಪ್ರತಿನಿಧಿಗಳ ಸಂಖ್ಯೆ ಇಳಿತು. ಸುಮಾರು 22 ಸಮಿತಿಗಳನ್ನು ಮಾಡಿದರು, 5 ಉಪಸಮಿತಿಗಳನ್ನು ಮಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆಗಸ್ಟ್ 29, 1947ರಂದು ಕರಡು ಸಮಿತಿಯನ್ನು ರಚನೆ ಮಾಡಿದರು. ನಮ್ಮ ದೇಶಕ್ಕೆ ಸಂವಿಧಾನ ಬೇಕು ಅಂತ ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದಿಸೋರು ನಮ್ಮವರೇ ಆದಂಥ ಕನ್ನಡಿಗರಾದ BL ನರಸಿಂಹರಾವ್ ಅವರು. ನಮ್ಮ ಸಂವಿಧಾನ ನಿರ್ಮಾತೃರು ಸುಮಾರು ಇಡೀ ಜಗತ್ತಿನ ಹಲವಾರು ಪ್ರಮುಖ ಸಂವಿಧಾನಗಳನ್ನು ಅಧ್ಯಯನ ಮಾಡಿದರು. ಅದರಲ್ಲಿ ಒಳ್ಳೊಳ್ಳೆಯ ಅಂಶಗಳನ್ನು ಕ್ರೋಢೀಕರಿಸಿದರು. ಅದನ್ನೆಲ್ಲ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡ್ರು. ಉದಾಹರಣೆಗೆ ಹೇಳಬೇಕಪ್ಪ ಅಂದರೆ ಮೂಲಭೂತ ಹಕ್ಕುಗಳನ್ನು ಅಮೇರಿಕೆ ಸಂವಿಧಾನದಿಂದ ಪಡೆದುಕೊಂಡು ಬಂದರು. ಸಂಸದೀಯ ಮಾದರಿಯ ಸರ್ಕಾರದ ಪದ್ಧತಿಯನ್ನು ಬ್ರಿಟಿಷ್ ಸಂವಿಧಾನದಿಂದ ಪಡೆದುಕೊಂಡು ಬಂದರು. ಫೆಡರಲ್ ಸಿಸ್ಟಮ್ ಏನು ಒಕ್ಕೂಟ ವ್ಯವಸ್ಥೆ ಇದೆ ಅದನ್ನು ಕೆನಡಾ ಸಂವಿಧಾನದಿಂದ ಪಡೆದುಕೊಂಡು ಬಂದರು. ಎಮರ್ಜೆನ್ಸಿ ಪವರ್ಸ್ ಅಂತ ಏನಿದೆ ಅದನ್ನು ಜರ್ಮನಿ ಸಂವಿಧಾನದಿಂದ ಪಡೆದುಕೊಂಡು ಬಂದರು. ಏನು ನಮ್ಮದು ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್ ಅಂತ ಏನು ನಾವು ಅಧಿಕಾರವನ್ನು ವಿಭಾಗೀಕರಿಸ್ಕೊಂಡಿವಿ ಅದನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ಪಡೆದುಕೊಂಡು ಬಂದರು. ರೂಲ್ ಆಫ್ ಲಾ ಅಂತ ಏನಂತೀವಿ ಅದನ್ನು ಜಪಾನ್ ಸಂವಿಧಾನದಿಂದ ಪಡೆದುಕೊಂಡು ಬಂದರು. ಮತ್ತು ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಅಂತೀವಿ ಆರ್ಟಿಕಲ್ 368
ಅದನ್ನು ಆಫ್ರಿಕನ್ ಸಂವಿಧಾನದಿಂದ ಪಡೆದುಕೊಂಡು ಬಂದರು. ಅಂದರೆ ಒಟ್ಟಾರೆ ಇಡೀ ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅದರಲ್ಲಿಯ ಒಳ್ಳೊಳ್ಳೆಯ ಅಂಶಗಳನ್ನು ಕ್ರೋಢೀಕರಿಸಿಕೊಂಡು ನಮ್ಮದೇ ಆದಂಥ ಇತಿಹಾಸ, ಸಂಪ್ರದಾಯ, ಪರಂಪರೆ ಇವುಗಳನ್ನೆಲ್ಲ ಎರಕ ಹೊಯ್ದು ನಮ್ಮದೇ ಆದಂಥ ಅದ್ಭುತ ಸಂವಿಧಾನವನ್ನು ನಾವು ರಚನೆ ಮಾಡಿಕೊಂಡು, ಆದರೆ ಇಡೀ ಸಂವಿಧಾನದ ತಳಹದಿ ನಿಂತಿರೋದು 3 ಸ್ತಂಭಗಳ ಮೇಲೆ. ಅದನ್ನೆಲ್ಲ ನಾವು ಸಂವಿಧಾನದ ಪೀಠಿಕೆಯಲ್ಲಿ ಓದುವಾಗ ಹೇಳ್ಕೊಂಡ್ವಿ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಅಂತಕ್ಕಂಥ ಪದಗಳನ್ನು ನಾವೆಲ್ಲ ಇಲ್ಲಿ ಹೇಳ್ಕೊಂಡ್ವಿ. ಆ ಪದಗಳನ್ನು ನಾವು ಎಲ್ಲಿಂದ ಹೊಂದ್ಕೊಂಡು ಬಂದಿವಪ್ಪ ಅಂದರೆ ಬುದ್ಧನ ಸಿದ್ಧಾಂತಗಳಿಂದ ನಾವು ಅದನ್ನು ತೆಗೆದುಕೊಂಡು ಬಂದ್ವಿ. ಹಾಗಿರೋದ್ರಿಂದ ನಮ್ಮ ಸಂವಿಧಾನ ವಿವಿಧ ಆಕಾರಗಳನ್ನು ಬೇರೆ ಬೇರೆ ಕಡೆಯಿಂದ ತೆಗೆದುಕೊಂಡು ಬಂದರೂ ಸಹಿತ ಇಡೀ ಸಂವಿಧಾನದ ತಳಹದಿಯಾದಂತಹ ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಭಾತೃತ್ವ ಇದು ನಮ್ಮ ಬುದ್ಧನ ದೇಶೀಯ ಸಿದ್ಧಾಂತಗಳ ಮೇಲೆ ಇಡೀ ನಮ್ಮ ಸಂವಿಧಾನದ ಸೌಧ ನಿಂತಿದೆ. ನಾವು ಸಂವಿಧಾನದ ಪ್ರಸ್ತಾವನೆಯನ್ನು ಓದುವಾಗ ಕೆಲವು ಪದಗಳನ್ನು ಉಚ್ಚರಿಸಿದ್ವಿ. ಸೋಷಾಲಿಸ್ಟಿಕ್, ಡೆಮೋಕ್ರೆಟಿಕ್, ಸೆಕ್ಯುಲರ್, ರಿಪಬ್ಲಿಕ್, ಸೌರೀನ್ ಅಂತಕ್ಕಂಥ ಪದಗಳನ್ನ ನಾವು ಬಳಸ್ಕೊಂಡ್ವಿ. ಅದರಲ್ಲಿ ಸಮಾಜವಾದಿ ಅಂದರೆ ನಾವು ಅದನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಆ ಪದವನ್ನು ನಾವು ಸೇರಿಸಿದ್ವಿ. ಸಮಾಜವಾದಿ ಅಂದರೆ ಬಡವ ಮತ್ತು ಶ್ರೀಮಂತರ ಅಂತರವನ್ನು ಕಡಿಮೆ ಮಾಡೋದು. ಅದಕ್ಕೆ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಿದ್ರು, ಇಡೀ ದೇಶದ ಸಂಪತ್ತು ಮತ್ತು ಇಡೀ ದೇಶದ ಅಧಿಕಾರ ಎಲ್ಲ ಸಮಾಜದ ವರ್ಗಗಳಲ್ಲಿ ಅದು ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋದು ಅಂಬೇಡ್ಕರ್ ಅವರ ಕನಸಾಗಿತ್ತು. ಅಂಬೇಡ್ಕರ್ ಅವರು ಇಡೀ ಭೂಮಿ ರಾಷ್ಟ್ರೀಕರಣವನ್ನು ಮಾಡಬೇಕು ಅಂತ ಅಭಿಪ್ರಾಯನ ಹೊಂದಿದ್ರು. ಆದರೆ ಅದು ಅಷ್ಟಾಗಿ ಸಾಧ್ಯ ಆಗಲಿಲ್ಲ. ಈ ಸಮಾಜವಾದಿ ಸಿದ್ಧಾಂತದಿಂದ ಇವತ್ತು ನಾವು 1990ರ ನಂತರ ಏನು LPG ಅಂತ ಅಂತೀವಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತೀವಲ್ಲ, ಈಗ ನಾವು ಸಮಾಜವಾದಿ ಸಿದ್ಧಾಂತದಿಂದ ಇವತ್ತು ನಾವು ಬಂಡವಾಳಶಾಹಿ ಸಿದ್ಧಾಂತದ ಕಡೆಗೆ ನಾವಿವತ್ತು ವಾಲ್ತಾ ಇದ್ದೀವಿ. ಮತ್ತು ಇನ್ನೊಂದು ಪದವನ್ನು ನಾವು ಬಳಸ್ಕೊಂಡ್ವಿ, ರಿಪಬ್ಲಿಕ್ ಅಂತಕ್ಕಂಥ ಪದವನ್ನು ನಾವು ಬಳಸ್ಕೊಂಡ್ವಿ. ರಿಪಬ್ಲಿಕ್ ಅಂದರೆ ಇಡೀ ದೇಶದ ಒಂದು ಪ್ರಜೆ, ಒಬ್ಬ ಸಾಮಾನ್ಯ ಪ್ರಜೆಯು ಕೂಡ ಇಡೀ ದೇಶದ ಅತ್ಯುಚ್ಚ ಸ್ಥಾನವನ್ನು ಹೊಂದಲಿಕ್ಕೆ ನಮ್ಮ ದೇಶದಲ್ಲಿ ಸಾಧ್ಯ ಇದೆ. ಅದೇ ನಾವು ಮೊನಾರ್ಕಿ ಅಂತ ದೇಶಗಳಲ್ಲಿ, ಈ ಫಾರ್ ಎಕ್ಸಾಂಪಲ್ ನಮಗೆ ಇಂಗ್ಲೆಂಡ್ದಲ್ಲಿ ಬ್ರಿಟಿಷ್ ರಾಣಿನೇ ಅಲ್ಲಿ ರಾಣಿ ಆಗ್ತಾಳೆ ಹೊರತು ಒಬ್ಬ ಸಾಮಾನ್ಯ ಪ್ರಜೆ ಅಲ್ಲಿ ರಾಣಿ ಆಗಲಿಕ್ಕೆ, ಅಲ್ಲಿ ರಾಜ ಆಗಲಿಕ್ಕೆ, ರಾಣಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮದು ರಿಪಬ್ಲಿಕ್ ಅಂದರೆ ಒಬ್ಬ ಶ್ರೀಸಾಮಾನ್ಯನು ಕೂಡ ದೇಶದ ಪರಮೋಚ್ಚ ಸ್ಥಾನವನ್ನು ಹೊಂದಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ಆದ್ದರಿಂದಲೇ ಒಬ್ಬ ಮೀನುಗಾರನ ಮಗ ದೇಶದ ರಾಷ್ಟ್ರಪತಿ ಆಗಲಿಕ್ಕೆ ಸಾಧ್ಯ ಇದೆ, ಒಬ್ಬ ಚಹಾ ಮಾರುವ ವ್ಯಕ್ತಿ ಇವತ್ತು ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ ಇದೆ. ಅದು ನಮ್ಮ ಪ್ರಜಾಪ್ರಭುತ್ವದ ಒಂದು ಸೌಂದರ್ಯ. ಮತ್ತು ಇನ್ನೊಂದು ನಾವು ಸೌರೀನ್ ಅಂತಕ್ಕಂಥ ಪದವನ್ನು ಬಳಸಿದ್ವಿ, ಸಾರ್ವಭೌಮ. ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಾವು ವಿ ಆರ್ ಎಕ್ಸ್ಟರ್ನಲಿ ಸೌರೀನ್ ಆ್ಯಂಡ್ ವಿ ಆರ್ ಇಂಟರ್ನಲಿ ಸೌರೀನ್. ಯಾಕೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ 2ನೇ ಮಹಾಯುದ್ಧ ಆದ ನಂತರ ಇಡೀ ಜಗತ್ತು 2 ಶಕ್ತಿ ಬಣಗಳಲ್ಲಿ ವಿಭಾಗ ಆಯಿತು, ನ್ಯಾಟೋ ಮತ್ತು ಸೀಟೋ ಅಂತ. ಅಮೇರಿಕೆ ನೇತೃತ್ವದಲ್ಲಿ ನ್ಯಾಟೋ ಒಂದು ಗುಂಪಾಗಿಬಿಟ್ರೆ, ರಷ್ಯನ್ ಒಂದು ನೇತೃತ್ವದಲ್ಲಿ ಸೀಟೋ ಗುಂಪಾಯಿತು. ನಾವು ಯಾವುದೇ ಶಕ್ತಿ ಬಣಕ್ಕೆ ಸೇರಲಾರ್ದೇ ನಮ್ಮದೇ ಆದಂತಹ ನ್ಯಾಮ್, ನಾನ್ ಅಲೈಡ್ ಮೂಮೆಂಟ್, ಅಲಿಪ್ತ ನೀತಿಯನ್ನು ನಾವು ಹೊಂದಿದ್ವಿ. ಅಂದರೆ ನಾನು ಯಾಕೆ ಕೋಟ್ ಮಾಡ್ತಾ ಇದ್ದೀನಿ ಅಂದರೆ, ನಾವು ವಿ ಆರ್ ಎಕ್ಸ್ಟರ್ನಲಿ ಸೌರೀನ್ ಅಂದರೆ ನಾವು ಬಾಹ್ಯವಾಗಿಯೂ ಸರ್ವ ಸ್ವತಂತ್ರರು ಮತ್ತು ಆಂತರಿಕವಾಗಿಯೂ ನಾವು ಸರ್ವ ಸ್ವತಂತ್ರರು. ನಮಗೆ ಬೇಕಾದಂತಹ ಕಾನೂನುಗಳನ್ನು ರಚನೆ ಮಾಡ್ಕೊಳ್ಳಿಕ್ಕೆ, ನಮಗೆ ಬೇಕಾದಂತಹ ವ್ಯವಸ್ಥೆಯನ್ನು ರಚನೆ ಮಾಡ್ಕೊಳ್ಳಿಕ್ಕೆ ನಾವು ಸ್ವತಂತ್ರರಾದ್ವಿ. ಮತ್ತು ಜಾತ್ಯತೀತ ಅಂದರೆ ಇದನ್ನು ಕೂಡ ನಾವು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಈ ಪದವನ್ನು ಕೂಡ ನಾವು ಸೇರಿಸಿಕೊಂಡಿದ್ದೀವಿ. ಅಂದರೆ ವ್ಯಕ್ತಿಗಳಿಗೆ ಜಾತಿ ಧರ್ಮ ಇರಬಹುದು, ಆದರೆ ದೇಶಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ, ಎಲ್ಲರೂ ಕಾನೂನು ಮುಂದೆ ಸಮಾನರು ಅಂತಕ್ಕಂಥ ಒಂದು ಸಮಾನತಾ ತತ್ವವನ್ನು ನಾವು ಆಧರಿಸಿಕೊಂಡಿದ್ದೇವೆ. ಮತ್ತು ನಾವು ಕೆಲವು ಪದಗಳನ್ನು ಹೇಳ್ಕೊಂಡ್ವಿ, ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್ ಅಂತಕ್ಕಂಥ ಪದಗಳನ್ನು ನಾವು ಅಲ್ಲಿ ಹೇಳ್ಕೊಂಡ್ವಿ. ಅಂದರೆ ನ್ಯಾಯ, ಸಾಮಾಜಿಕ, ರಾಜಕೀಯ, ಆರ್ಥಿಕ ನ್ಯಾಯವನ್ನು ನಾವೆಲ್ಲರಿಗೂ ಕೊಡಬೇಕು ಅಂತಕ್ಕಂಥ ಮಾತನ್ನು ನಾವು ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಾವು ಹೇಳ್ಕೊಂಡ್ವಿ. ಆದರೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ಅದನ್ನು ಪಾರ್ಲಿಮೆಂಟ್ಗೆ ಸಮರ್ಪಣೆ ಮಾಡೋ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನಂದರೆ ವಿ ಹ್ಯಾವ್ ಅಚೀವ್ಡ್ ಪೊಲಿಟಿಕಲ್ ಈಕ್ವಾಲಿಟಿ. ನಾವು ರಾಜಕೀಯ ಸಮಾನತೆಯನ್ನು ಸಾಧಿಸಿದ್ದೇವೆ. 1 ಮ್ಯಾನ್ 1 ವೋಟ್ 1 ವ್ಯಾಲ್ಯೂ ಅಂತಕ್ಕಂಥ ತತ್ವವನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಇವತ್ತು ಅನಿಲ್ ಅಂಬಾನಿಗೂ
ಮುಖೇಶ್ ಅಂಬಾನಿ ಕೂಡ ಒಂದೇ ಮತ ಇದೆ, ನಮ್ಮ ಬಡ ಬೋರೇಗೌಡನು ಕೂಡ ಒಂದೇ ಮತ ಇದೆ. ಅವರಿಬ್ಬರ ಮತಕ್ಕೂ ಸಮಾನ ತೂಕ ಇದೆ, ಸಮಾನ ಮೌಲ್ಯ ಇದೆ. ಅಂದರೆ ನಾವು ರಾಜಕೀಯವಾಗಿ ಸಮಾನತೆಯನ್ನು ಸಾಧಿಸಿದ್ದೇವೆ, ಆದರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನಮ್ಮಲ್ಲಿ ಬಹಳಷ್ಟು ಅಸಮಾನತೆ ಇದೆ. ಸಾಮಾಜಿಕವಾಗಿ ಈಗಲೂ ಕೂಡ ಮರ್ಯಾದೆ ಹತ್ಯೆಯಂತಹ ಪ್ರಕರಣಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಸಾಮಾಜಿಕವಾಗಿ ನಾವು ಈಗಲೂ ಕೂಡ ಅಸ್ಪೃಶ್ಯತೆಯಂತಹ ಪ್ರಕರಣಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಆರ್ಥಿಕವಾಗಿ ಇವತ್ತು ಒಬ್ಬ ರೈತ ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಆಗಲಾರ್ದೇ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಕರಣಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಅಂದರೆ ನಮ್ಮ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಇರುವುದು ವಾಸ್ತವ. ಅದು ಇವತ್ತು ಮತ್ತು ಹೆಚ್ಚಾಗ್ತಾ ಇದೆ. ಇವತ್ತು ನಾವು 1990ರ ಉದಾರೀಕರಣ, ಖಾಸೀಕರಣ ಮತ್ತು ಜಾತೀಕರಣದ ನೆಲೆಯಲ್ಲಿ ಇವತ್ತು ಬಡವ ಮತ್ತು ಶ್ರೀಮಂತರ ಮಧ್ಯದ ಅಂತರ ಇವತ್ತು ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ನಾವು ಮೊದಲು ರಾಷ್ಟ್ರೀಕರಣಗಳನ್ನು ಮಾಡ್ತಿದ್ವಿ. ಇಂದಿರಾ ಗಾಂಧಿಯವರ ಗೌರ್ಮೆಂಟ್ದಲ್ಲಿ ನಾವು 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದ್ವಿ. ಇವತ್ತು ನಾವು ರಾಷ್ಟ್ರೀಕರಣದ ಇಂದ ನಾವು ಇವತ್ತು ಖಾಸೀಕರಣಕ್ಕೆ ವಾಲ್ತಾ ಇದ್ದೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಒಂದು ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಒಂದು ಪೋರ್ಟ್ಫೋಲಿಯೋನೇ ಸ್ಟಾರ್ಟ್ ಮಾಡಿದ್ವಿ. ಅರುಣ್ ಶೌರಿ ಅವರ ಅದಕ್ಕೆ ಮಂತ್ರಿ ಆಗಿದ್ದು. ಅಂದರೆ ಇಡೀ ಸರ್ಕಾರಿ ಸ್ವಾಮ್ಯದ ಸ್ವತ್ತುಗಳನ್ನು ಖಾಸಗಿಯವರಿಗೆ ಮಾರೋದು, ಡಿಸ್ಇನ್ವೆಸ್ಟ್ಮೆಂಟ್, ಬಂಡವಾಳವನ್ನು ಹಿಂತೆಗೆತ. ಅಂದರೆ ಇವತ್ತು ನಾವು ಖಾಸೀಕರಣದ ಹೆಚ್ಚು ವಾಲ್ತಾ ಇದ್ದೀವಿ. ಮತ್ತು ನಾವು ಲಿಬರ್ಟಿ, ಪ್ರತಿಯೊಬ್ಬರಿಗೆ ತಮ್ಮ ವಿಚಾರವನ್ನು ಅಭಿವ್ಯಕ್ತಿ ಮಾಡ್ತಕ್ಕಂಥ ಒಂದು ಸ್ವಾತಂತ್ರ್ಯ, ಪೂಜಾ ಸ್ವಾತಂತ್ರ್ಯ, ಅವರ ವೈಯಕ್ತಿಕ ನಂಬಿಕೆಗಳನ್ನು ಪ್ರತಿಪಾದಿಸ್ತಕ್ಕಂಥ ಸ್ವಾತಂತ್ರ್ಯ, ಅವುಗಳನ್ನು ಕೂಡ ಇವತ್ತು ನಾವು ಎಲ್ಲರಿಗೂ ಸಮಾನವಾಗಿ ಕೊಟ್ಟಿದ್ದೀವಿ. ಆದರೆ ಇವತ್ತು ಮಾಧ್ಯಮಗಳಲ್ಲಿ ಒಂದು ಮಾತು ಎಲ್ಲರಿಗೂ ಅಕಾಡೆಮಿಕ್ ಚರ್ಚೆಗೆ ಬರ್ತಾ ಇದೆ. ಏನಂದರೆ ಇವತ್ತು ಸ್ವಲ್ಪ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ಆಗ್ತಾ ಇದೆ. ಮುಕ್ತವಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ. ನೀವು ಮುಕ್ತವಾಗಿ ಏನನ್ನೂ ಪ್ರತಿಪಾದಿಸಿದರೆ ನಿಮ್ಮ ಮೇಲೆ ದೇಶದ್ರೋಹದ ಆಪಾದನೆ ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ತಾವೆಲ್ಲ ಬಹುಶಃ ಮಾಧ್ಯಮದಲ್ಲಿ ಗಮನಿಸಿದಿರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ತಾವೆಲ್ಲ ವಿದ್ವತ್ವದಲ್ಲಿ ಇರೋದ್ರಿಂದ ನಾನು ಹೆಚ್ಚಾಗಿ ಉದಾಹರಣೆಗಳನ್ನು ಕೊಟ್ಟ ಅದನ್ನು ಮತ್ತೆ ಹೆಚ್ಚು ವಿಸ್ತೃತ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಹೀಗೆ ಮತ್ತು ವ್ಯಕ್ತಿ ಗೌರವ ಬಹಳ ಮುಖ್ಯ. ಆದ್ದರಿಂದ ಇವತ್ತು ನಾವು ಸಂವಿಧಾನದ 14ನೇ ಕಲಮಿನಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಹೇಳಿದ್ದೀವಿ. ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಕಾನೂನು ಎಲ್ಲರಿಗೂ ಸಮಾನವಾಗಿ ಅನ್ವಯ ಆಗ್ತದೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ಕೊಂಡಿದ್ದೀವಿ. ಸಂವಿಧಾನದ 15ನೇ ಕಲಮಿನಲ್ಲಿ ಯಾವುದೇ ಆಧಾರದ ಮೇಲೆ, ಅದು ಜಾತಿ, ಧರ್ಮ, ಭಾಷೆ, ಪ್ರದೇಶ, ಇವುಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನು ಮಾಡಬಾರದು ಅನ್ನೋದನ್ನು ನಾವು 15ನೇ ಕಲಮಿನಲ್ಲಿ ಹೇಳ್ಕೊಂಡಿದ್ದೀವಿ. ಸಂವಿಧಾನದ 16ನೇ ಕಲಮಿನಲ್ಲಿ ಸಾರ್ವಜನಿಕ ಸರ್ಕಾರಿ ಉದ್ಯೋಗಗಳಲ್ಲಿ ಇವುಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನು ಮಾಡಬಾರದು ಅನ್ನೋದನ್ನು ನಾವು ಹೇಳ್ಕೊಂಡಿದ್ದೀವಿ. ಆದರೆ ಸಂವಿಧಾನದ 16 ಕ್ಲಾಸ್ 4ರಲ್ಲಿ ನಾವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವ ಸಮುದಾಯಗಳು ಹಿಂದುಳಿದಿದ್ದಾವೆ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡೋ ಸಲುವಾಗಿ ಮತ್ತು ಸರ್ಕಾರದಲ್ಲಿ ಅವರಿಗೆ ಸಮಾನವಾದಂಥ ಅವಕಾಶವನ್ನು ಕೊಡೋ ಸಲುವಾಗಿ ನಾವು ಮೀಸಲಾತಿಯನ್ನು ಕಲ್ಪಿಸಿದ್ದೇವೆ. ಮೀಸಲಾತಿ ಅನ್ನೋದು ಅದು ಬಡತನ ನಿವಾರಣಾ ಕಾರ್ಯಕ್ರಮ ಅಲ್ಲ. ಮೀಸಲಾತಿ ಅನ್ನೋದು ನಿರುದ್ಯೋಗ ನಿವಾರಣಾ ಕಾರ್ಯಕ್ರಮ ಅಲ್ಲ. ಮೀಸಲಾತಿ ಅನ್ನೋದು ಈಕ್ವಲ್ ರಿಪ್ರೆಸೆಂಟೇಷನ್, ಸಮಾನವಾದಂತಹ ಪ್ರಾತಿನಿಧ್ಯವನ್ನು ಕಲ್ಪಿಸಲುವಾಗಿ ನಾವು ಸಂವಿಧಾನದ 16 ಕ್ಲಾಸ್ 4ರಲ್ಲಿ ಸಾಮಾಜಿಕ ನ್ಯಾಯವನ್ನು ನಾವು ಕಲ್ಪಿಸಿದ್ದೇವೆ. ಕೇವಲ ಜಾತಿ ಆಧಾರದ ಮೇಲೆ ಮೀಸಲಾತಿ ಅಲ್ಲ, ಲಿಂಗ ಸಮಾನತೆಯನ್ನು ಕೂಡ ನಾವು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ನಾವು ಕರ್ನಾಟಕದಲ್ಲಿ ಇವತ್ತು ಮಹಿಳೆಯರಿಗೆ ಗ್ರಾಮ ಪಂಚಾಯತ್ಗಳಲ್ಲಿ 30% ಗ್ರಾಮ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳ 50% ಮೀಸಲಾತಿಯನ್ನು ನಾವು ಕೊಟ್ಟಿದ್ದೇವೆ. ಮಹಿಳೆಯರಿಗೆ ನಾವು ಸರ್ಕಾರಿ ಉದ್ಯೋಗದಲ್ಲಿ 33% ನಾವು ಮೀಸಲಾತಿಯನ್ನು ಕೊಟ್ಟಿದ್ದೇವೆ. ಆದರೆ ನಾವಿನ್ನೂ ಸಂಸತ್ನಲ್ಲಿ ಮಹಿಳಾ ಮೀಸಲಾತಿಯನ್ನು ಜಾರಿ ತರಲಿಕ್ಕೆ ನಮಗಿನ್ನೂ ಸಾಧ್ಯ ಆಗಿಲ್ಲ. ದೇವೇಗೌಡರ ಕಾಲದಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಇಂಟ್ರೊಡ್ಯೂಸ್ ಆದರೂ ಕೂಡ ಸುಮಾರು 2 ದಶಕಗಳು ಕಳೆದು ಹೋದರೂ ಕೂಡ ನಮಗಿನ್ನೂ ಮಹಿಳಾ ಮೀಸಲಾತಿಯನ್ನು ಜಾರಿ ತರಲಿಕ್ಕೆ ನಾವಿನ್ನೂ ಸಾಧ್ಯವಾಗಿಲ್ಲ. ಅಂದರೆ ನಾವಿನ್ನೂ ಲಿಂಗ ಸಮಾನತೆಯತ್ತ ನಾವಿನ್ನೂ ಭಾಳ ದೃಢವಾದ ಹೆಜ್ಜೆಗಳನ್ನು ಇಡಬೇಕಾಗಿದೆ. ಮತ್ತು ಸಂವಿಧಾನದ 17ನೇ ಕಲಮಿನಲ್ಲಿ ನಾವು ಅಸ್ಪೃಶ್ಯತ ಆಚರಣೆಯನ್ನು ನಾವು ನಿಷೇಧ ಮಾಡಿದ್ದೇವೆ. ಅಸ್ಪೃಶ್ಯತ ಆಚರಣೆ ಯಾವುದೇ ರೂಪದಲ್ಲಿ ಇದ್ದರೂ ಕೂಡ ಅದನ್ನು ಶಿಕ್ಷಾರ್ಹ ಅಪರಾಧ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಸಂವಿಧಾನದ 18ನೇ ಕಲಮಿನಲ್ಲಿ ನಾವು ಎಲ್ಲ ಬಿರುದ ಬಾವಳಿಗಳನ್ನು ನಾವು ತೆಗೆದುಹಾಕಿದ್ದೀವಿ. ಯಾಕೆ ಹಿಂದೆಲ್ಲ ರಾಜ ಮಹಾರಾಜರು, ಚಕ್ರವರ್ತಿಗಳು, ಜಮೀನ್ದಾರರು ಹೀಗೆಲ್ಲ ಇದ್ದರು, ಅದೆಲ್ಲ ಹೋಗಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸಮಾನರು ಅನ್ನೋ ಕಾರಣಕ್ಕೆ ಕೇವಲ ಅಕಾಡೆಮಿಕ್ ಮತ್ತು ಗ್ಯಾಲೆಂಟ್ರಿ ಅವಾರ್ಡ್ಗಳನ್ನು ಬಿಟ್ಟರೆ ಉಳುಕಿ ಎಲ್ಲ ಬಿರುದ ಬಾವಳಿಗಳನ್ನು ನಾವೆಲ್ಲ ತೆಗೆದುಹಾಕಿದ್ದೀವಿ. ಸಂವಿಧಾನದ 19ನೇ ಕಲಮಿನಲ್ಲಿ ಬಹಳಷ್ಟು ನಾವು ಮೂಲಭೂತ ಹಕ್ಕುಗಳನ್ನು ಜನರಿಗೆ ಕೊಟ್ಟಿದ್ದೀವಿ. ಅದು 19A ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇರ್ಬೋದು, ಅದನ್ನು ನಾನು ವಿವರಿಸಲಿಕ್ಕೆ ಹೋಗೋದಿಲ್ಲ. ನಾನು ಒಟ್ಟಾರೆಯಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ
ಸಂವಿಧಾನದ 3ನೇ ಅಧ್ಯಾಯದಲ್ಲಿ ನಾವು ಎಲ್ಲ ಜನರ ಎಲ್ಲ ಪ್ರಜೆಗಳ ಸಮಗ್ರ ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದೇವೆ. ಒಂದು ವೇಳೆ ಮೂಲಭೂತ ಹಕ್ಕುಗಳ ಏನಾದರೂ ಚ್ಯುತಿ ಆದರೆ ಆ ವ್ಯಕ್ತಿ ನೇರವಾಗಿ ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಟ್ಗಳನ್ನು ಹಾಕೋದ್ರ ಮೂಲಕ ತನ್ನ ಮೂಲಭೂತ ಹಕ್ಕುಗಳನ್ನು ಚಲಾವಣೆ ಮಾಡಲಿಕ್ಕೆ ಕೂಡ ನಾವು ಸಂವಿಧಾನದ 32ನೇ ಕಲಮಿನಲ್ಲಿ ಮತ್ತು 226 ಆರ್ಟಿಕಲ್ 226 ಕೂಡ ನಾವು ರಿಟ್ಗಳನ್ನು ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ. ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಒಂದು ಮಾತನ್ನು ಕೇಳಿದರು, ತಾವು ಇಷ್ಟು ಬೃಹತ್ ದೊಡ್ಡ ಸಂವಿಧಾನವನ್ನು ಬರೆದಿದ್ದೀರಿ, 395 ಆರ್ಟಿಕಲ್ ಇದೆ, 24 ಪಾರ್ಟ್ಸ್ ಇದೆ, 12 ಚಾಪ್ಟರ್ಸ್ ಇದೆ, ಇಷ್ಟು ದೊಡ್ಡ ಸಂವಿಧಾನವನ್ನು ಬರೆದಿದ್ದೀರಿ, ಇದರಲ್ಲಿ ಬಹಳ ಪ್ರಮುಖವಾದ ಆರ್ಟಿಕಲ್ ಯಾವುದು ಅಂತ ಅಂಬೇಡ್ಕರ್ನ ಕೇಳಿದಾಗ ಅಂಬೇಡ್ಕರ್ ಹೇಳ್ತೇನಪ್ಪ ಅಂದರೆ ಆರ್ಟಿಕಲ್ 32. ಆರ್ಟಿಕಲ್ 32 ಅಂದರೆ ಒಬ್ಬ ವ್ಯಕ್ತಿಯ ಹಕ್ಕು ಮೊಟಕಾದಾಗ ಆ ವ್ಯಕ್ತಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ತನ್ನ ಹಕ್ಕನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ತಾವು ಜೈ ಭೀಮ್ ಸಿನಿಮಾನ ಬಹುಶಃ ತಾವೆಲ್ಲ ನೋಡಿರಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಮೊಟಕಾಕಿದಾಗ ನಾವು ಹೇಗೆ ಜಾರಿಯಲ್ಲಿ ತರಬಹುದು ಅನ್ನೋದನ್ನು ಬಹುಶಃ ಆ ಸಿನಿಮಾದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಪ್ರತಿಬಿಂಬ ಆಗಿದ್ದನ್ನು ಬಹುಶಃ ತಾವು ಗಮನಿಸಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಇರಲಿ, ಹೀಗೆ ಸಂವಿಧಾನದ 3ನೇ ಅಧ್ಯಾಯದಲ್ಲಿ ಪ್ರಜೆಗಳ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಮೂಲಭೂತ ಹಕ್ಕುಗಳನ್ನು ಕೊಡಲಾಗಿದೆ. ಅದೇ ರೀತಿ ಒಳಗೆ ಇಡೀ ಸಮಾಜದ, ಇಡೀ ದೇಶದ, ಇಡೀ ರಾಷ್ಟ್ರದ ಒಟ್ಟು ವಿಕಸನ ಆಗಲಿಕ್ಕೆ ಸಂವಿಧಾನದ 4ನೇ ಅಧ್ಯಾಯದಲ್ಲಿ ರಾಜ್ಯ ನಿರ್ದೇಶಾತ್ಮಕ ತತ್ವಗಳನ್ನು ಕೊಡಲಾಗಿದೆ. ರಾಜ್ಯ ನಿರ್ದೇಶಾತ್ಮಕ ತತ್ವಗಳಂದರೆ ಅವು ದೇ ಆರ್ ನಾಟ್ ಜಸ್ಟಿಸಿಯೇಬಲ್, ಅಂದರೆ ಅವುಗಳ ಉಲ್ಲಂಘನೆ ಆದಾಗ ನಾವು ನ್ಯಾಯಾಲಯಕ್ಕೆ ಹೋಗಿ ಅವುಗಳನ್ನು ಜಾರಿ ತರಲಿಕ್ಕೆ ಬರೋದಿಲ್ಲ. ಆದರೆ ಮೂಲಭೂತ ಹಕ್ಕುಗಳು ದೇ ಆರ್ ಜಸ್ಟಿಸಿಯೇಬಲ್. If the fundamental rights have been violated, we can directly go to the Supreme Court and High Court and we can enforce our rights. But whereas directive principles of state policy are not justifiable. ಆದರೆ ಅವು ಸರ್ಕಾರಗಳಿಗೆ ಮಾರ್ಗದರ್ಶಕ. ಯಾವುದೇ ಸರ್ಕಾರ ಅಧಿಕಾರದಲ್ಲಿರಲಿ, ಆ ಸರ್ಕಾರದ ಪ್ರಣಾಳಿಕೆ ಯಾವುದೇ ಆಗಿರಲಿ, ಅದರ ಆದ್ಯತೆ ಯಾವುದೇ ಆಗಿರಲಿ, ಆದರೆ ಒಟ್ಟು ಜನಕಲ್ಯಾಣ ಅದರ ಗುರಿಯಾಗಿದ್ದುಕೊಂಡು ರಾಜ್ಯ ನಿರ್ದೇಶಕ ತತ್ವಗಳನ್ನು ಅದು ಜಾರಿ ತರಬೇಕಾದ್ದು ಸರ್ಕಾರದ ಮೂಲ ಕರ್ತವ್ಯ. ಆದರೆ ನಮ್ಮ ಸಂವಿಧಾನದ 45ನೇ ಕಲಮಿನಲ್ಲಿ ಕಾಮನ್ ಸಿವಿಲ್ ಕೋಡ್ ಅಂತಕ್ಕಂಥ ಪದವನ್ನು ಬಳಸಿದ್ದೇವೆ. ಸಮಾನ ನಾಗರಿಕ ಸಂಹಿತೆಯನ್ನು ತರಬೇಕು, ಎಲ್ಲರಿಗೂ ಒಂದೇ ಕಾನೂನನ್ನು ತರಬೇಕು ಅಂತಕ್ಕಂಥದ್ದಿದೆ. ಆದರೆ ನಮ್ಗೆ ಇನ್ನೂ ತರಲಿಕ್ಕೆ ಸಾಧ್ಯ ಆಗಿಲ್ಲ. ನಾವು ಇನ್ನೂ ಪರ್ಸನಲ್ ಲಾಸ್ಗಳಲ್ಲಿ ಹಿಂದೂಗಳಿಗೆ ಹಿಂದೂ ಲಾ, ಮೊಮ್ಮಡನ್ಗೆ ಮೊಮ್ಮಡನ್ ಲಾ, ಉಳಿದವರಿಗೆ ಬೇರೆ ಲಾ, ಈ ಥರ ನಮ್ಮದು ಇನ್ನೂ ಪರ್ಸನಲ್ ಲಾಸ್, ಅವು ಕೆಲವು ಖಾಸಗಿ ವಿಷಯಗಳಿಗೆ ಮದುವೆ, ಮುಂಜೆ, ಮೇಂಟೆನೆನ್ಸು, ಇನ್ಹೆರಿಟೆನ್ಸು, ಸಕ್ಸೆಷನ್ನು, ಅವುಗಳಿಗೆಲ್ಲ ಒಂದು ಪರ್ಸನಲ್ ಲಾಸ್ಗಳನ್ನು ನಾವು ಇಟ್ಕೊಂಡಿದ್ದೀವಿ. ಸಂವಿಧಾನದ 44ರಲ್ಲಿ ಫ್ರೀ ಎಜುಕೇಷನ್ ಟಿಲ್ ದ ಏಜ್ ಆಫ್ 14 ಇಯರ್ಸ್, 14 ವರ್ಷಗಳ ತನಕ ಉಚಿತ ಶಿಕ್ಷಣ, ಕಡ್ಡಾಯ ಶಿಕ್ಷಣ ಕೊಡಬೇಕಂತ ಹೇಳಿದ್ದೀವಿ. ಅದ್ರ ಜೊತೆಗೆ ನಾವು ಸಂವಿಧಾನದ 21ನೇ ಕಲಮಿಗೆ ತಿದ್ದುಪಡಿ ತಂದು 21A ಅಂತ ಮಾಡಿದ್ದೀವಿ. ಅಂದರೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ನಾವು ತಂದಿದ್ದೀವಿ. ಹೀಗೆ ಇಡೀ ಒಟ್ಟಾರೆ ಸಮಾಜದ, ರಾಷ್ಟ್ರದ, ದೇಶದ ಹಿತಕ್ಕಾಗಿ ನಾವು ರಾಜ್ಯ ನಿರ್ದೇಶಾತ್ಮಕ ತತ್ವಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಮತ್ತು ಸಂವಿಧಾನದ ಕಲಂ 51A ನಾವು ಮೂಲಭೂತ ಹಕ್ಕುಗಳನ್ನು ಹೇಳಿಕೊಂಡಿದ್ದೇವೆ. ಮೊದಲು ಮೂಲಭೂತ ಹಕ್ಕುಗಳು 10 ಆಮೇಲೆ ಮೂಲಭೂತ 11 ಸಹಿತ ಇವತ್ತು ನಾವು ತಂದಿದ್ದೇವೆ. ಒಟ್ಟಾರೆ 11 ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ 51A ನಾವು ಹೇಳ್ಕೊಂಡಿದ್ದೇವೆ. ಇಡೀ ಸಂವಿಧಾನ ಅದು ನಿಂತ ನೀರಲ್ಲ, ಅದು ಹರಿಯುವ ನದಿ. ನಮ್ಮ ಚಲನಶೀಲ ಸಮಾಜಕ್ಕೆ ಆಗ್ತಕ್ಕಂಥ ಬದಲಾವಣೆಗಳಿಗೆ ಅದು ಸಮಾಜಕ್ಕೆ ಸ್ಪಂದನಶೀಲ ಆಗಬೇಕು ಅನ್ನೋ ಕಾರಣಕ್ಕೆ ಸಂವಿಧಾನದಲ್ಲಿ ನಾವು 368ನೇ ಕಲಮನ್ನು ಅಳವಡಿಸಿಕೊಂಡಿದ್ದೀವಿ. ನಾವು ತಿದ್ದುಪಡಿ ಮಾಡಿದ್ದೀವಿ, ಅನೇಕ ಬಾರಿ ನಾವು ತಿದ್ದುಪಡಿ ಮಾಡಿದ್ದೀವಿ. ಆದರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಇಂಡಿಯಾದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ. ಏನು ಹೇಳಿದೆ ಅಂದರೆ, ಪಾರ್ಲಿಮೆಂಟ್ ಈಸ್ ಸೋ ಸುಪ್ರೀಂ, ಇಟ್ ಕ್ಯಾನ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಇಟ್ ಕೆನಾಟ್ ಅಮೆಂಡ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂಸತ್ತು ಅದು ಬಹಳ ಬಲಾಢ್ಯ ಮತ್ತು ಅದು ಬಹಳ ಶಕ್ತಿಯುತ, ಅದು ದೇಶಕ್ಕೆ ಬೇಕಾದಂಥ ಕಾನೂನುಗಳನ್ನು ತರಬಹುದು, ಆದರೆ ಅದರ ಜನಕಲ್ಯಾಣಕ್ಕಾಗಿ ಕಾನೂನುಗಳನ್ನು ತರಬೇಕು. ಆದರೆ ಅದು ಸಂವಿಧಾನದ ಮೂಲಭೂತ ಸ್ವರೂಪಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಮಾಡಬಾರ್ದು. ಹಾಗಾದರೆ ಮೂಲಭೂತ ಸ್ವರೂಪ ಅಂದರೆ ಏನು? ಮೂಲಭೂತ ಸ್ವರೂಪ ಅಂದರೆ ನಮ್ಮದು ಜಾತ್ಯತೀತ ಸ್ವರೂಪ ಇದೆ, ಆಮೇಲೆ ಸಮಾಜವಾದಿ ಸಿದ್ಧಾಂತ ಇದೆ, ಜುಡಿಷಿಯಲ್ ರಿವ್ಯೂ ಇದೆ, ಇವೆಲ್ಲಕ್ಕೆ ಮೂಲಭೂತ ಹಕ್ಕುಗಳಿದ್ದಾವೆ. ಇದೇನೊಂದು ಒಂದು ಸಂವಿಧಾನದ ತಳಹದಿ ಇದೆ, ಈ ತಳಹದಿಯನ್ನೇ ಅಲ್ಲಾಡಿಸಬಾರ್ದು ಅಂತ. ಅಂದರೆ ಅದಕ್ಕೆ ಒಂದು ಮಾತು ಹೇಳ್ತಾರೆ, ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಏನು ಹೇಳ್ತಂದರೆ, ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಂ ರಾದರ್ ದೆನ್ ಎ ಪಬ್ಲಿಕ್ ಮ್ಯಾಂಡೇಟ್. ಅಂದರೆ ಜನಾದೇಶಕ್ಕಿಂತಲೂ ಸಂವಿಧಾನ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಹೇಳ್ತದೆ. ಇದಕ್ಕೆ ಉದಾಹರಣೆ ಕೊಟ್ಟು ಹೇಳಬೇಕಪ್ಪ ಅಂದರೆ, ಇಂದಿರಾ ಗಾಂಧಿಯವರ ಅಸಾಸಿನೇಷನ್ ಆದ ನಂತರ
ಅನುಕಂಪದಲೆಯಲ್ಲಿ ರಾಜೀವ್ ಗಾಂಧಿಯವರಿಗೆ 3/4 ಮೆಜಾರಿಟಿ ಬಂತು. ಹಾಗಂತವರು ಸಂವಿಧಾನವನ್ನು ತಿದ್ದುಪಡಿ ಮಾಡೋದಾಗಲಿ, ಪಲ್ಲಟ ಮಾಡೋದಾಗಲಿ, ಸರ್ವಾಧಿಕಾರಿ ಅಧಿಕಾರವನ್ನು ಬಳಸ್ಕೊಳ್ಳೋದಾಗಲಿ ಹಂಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅಂದರೆ ಯಾವುದೇ ಒಂದು ಸರ್ಕಾರಕ್ಕೆ 3/4 ಮೆಜಾರಿಟಿಗಿಂತ ಹೆಚ್ಚು ತಿಳ್ಕೊಂಡು ಸಂವಿಧಾನವನ್ನು ಪಲ್ಲಟ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೇನು ಹೇಳಪ್ಪ ಅಂದರೆ ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಂ ರಾದರ್ ದನ್ ಎ ಪಬ್ಲಿಕ್ ಮ್ಯಾಂಡೇಟ್, ಅಂದರೆ ಜನಾದೇಶಕ್ಕಿಂತಲೂ ಸಂವಿಧಾನ ಶ್ರೇಷ್ಠ ಅಂತ. ಅದಕ್ಕೆ ನಾವು ನಮ್ಮಲ್ಲಿ ಒಂದು ಕನ್ಸೆಪ್ಟ್ ಇದೆ, ದಟ್ ಈಸ್ ನೌನ್ ಆಸ್ ಜುಡಿಷಿಯಲ್ ರಿವ್ಯೂ, ಅಂದರೆ ನ್ಯಾಯಾಂಗೀಯ ಪುನರ್ವಿಮರ್ಶೆ ಅಂತ. ಅಂದರೆ ಸಂಸತ್ತಾಗಲಿ ವಿಧಾನಸಭೆಯಾಗಲಿ ಜನಕಲ್ಯಾಣಕ್ಕೆ ಕಾನೂನುಗಳನ್ನು ಅದು ಮಾಡಬೇಕು. ಯಾಕಂದರೆ ಜನಕಲ್ಯಾಣವೇ ನಮ್ಮ ಸಂವಿಧಾನದ ಪರಮ ಗುರಿ. ಅದಕ್ಕೆ ನೀವು ಮೊನ್ನೆ ರೈತ ಕಾನೂನುಗಳನ್ನು ನೋಡಿರ್ಬೋದು. 3 ಕಾನೂನುಗಳನ್ನು ಕೇಂದ್ರ ಸರ್ಕಾರ ತಂತು. ಅದಕ್ಕೆ ರೈತರು ವರ್ಷಗಟ್ಟಲೆ ಸ್ಟ್ರೈಕನ್ನು ಮಾಡಿದರು. ಸರ್ಕಾರ ಅದನ್ನು ಹಿಂತೆಗೆದುಕೊಂಡು, ಇದು ಪ್ರಜಾಪ್ರಭುತ್ವದ ಸೌಂದರ್ಯ. ಅಂದರೆ ಜನ ಬೇಡಿಕೆಗೆ ಸರ್ಕಾರ ಮಣಿಬೇಕು. ಒಂದು ವೇಳೆ ಸರ್ಕಾರ ಏನಾದರೂ ಕಾನೂನನ್ನು ತಂದು ಜನವಿರೋಧಿಯಾಗಿ ವರ್ತನೆ ಮಾಡಿದರೆ ಅಂತಹ ಕಾನೂನನ್ನು ಹೈಕೋರ್ಟ್ನಲ್ಲಾಗಲಿ ಸುಪ್ರೀಂ ಕೋರ್ಟ್ನಲ್ಲಾಗಲಿ ಪ್ರಶ್ನೆ ಮಾಡಿದರೆ ನ್ಯಾಯಾಂಗ ಅದನ್ನು ದ್ಯಾಟ್ ಲಾಸ್ ಆರ್ ಅನ್ಕಾನ್ಸ್ಟಿಟ್ಯೂಷನಲ್, ಅಲ್ಟ್ರಾ ವೈರಸ್, ನಲ್ ಆ್ಯಂಡ್ ವೈಡ್, ಅಂತಹ ಕಾನೂನುಗಳು ಅಸಿಂಧು, ಅಸಂವಿಧಾನಿಕ ಅಂತ ಹೊಡೆದಾಕಲಿಕ್ಕೆ ಅವಕಾಶ ಇದೆ. ಅಂದರೆ ನಮ್ಮಲ್ಲಿ ವಿ ಹ್ಯಾವ್ ಬಾರೋಡ್ ದ ಕನ್ಸೆಪ್ಟ್ ಆಫ್ ಚೆಕ್ ಆ್ಯಂಡ್ ಬ್ಯಾಲೆನ್ಸ್, ಮಾಂಟೆಸ್ಕ್ಯೂ ಥಿಯರಿ ಆಫ್ ಚೆಕ್ ಆ್ಯಂಡ್ ಬ್ಯಾಲೆನ್ಸ್. ಅದು ನಮ್ಮ ಸಂವಿಧಾನದ ಸೌಂದರ್ಯ. ನಮ್ಮಲ್ಲಿ ಯಾವುದೂ ಒಂದು ಅಂಗ ಇನ್ನೊಂದು ಅಂಗದ ಮೇಲೆ ಸವಾರಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಅಂಗ ಇನ್ನೊಂದು ಅಂಗದ ಮೇಲೆ ಸವಾರಿ ಮಾಡಲಿಕ್ಕಾಗೋಲ್ಲ. ಶಾಸಕಾಂಗ ಶಾಸನಗಳನ್ನ ಮಾಡಬೇಕು, ಕಾರ್ಯಾಂಗ ಅವುಗಳನ್ನ ಜಾರಿ ತರಬೇಕು, ನ್ಯಾಯಾಂಗ ಅವುಗಳನ್ನು ಅರ್ಥೈಸಬೇಕು. ಈಗ ಶಾಸಕಾಂಗ ಏನಾದರೂ ಕಾನೂನು ಸಂವಿಧಾನ ವಿರೋಧಿ ಶಾಸನವನ್ನು ಮಾಡಿದರೆ ಅದನ್ನು ನ್ಯಾಯಾಂಗ ಹೊಡೆದಾಕ್ಬೋದು. ಕಾರ್ಯಾಂಗ, ಈಗ ರಾಷ್ಟ್ರಪತಿಗಳೇ ಕಾನೂನಿಗೆ ಸಂವಿಧಾನಕ್ಕೆ ಅತೀತವಾಗಿ ವರ್ತನೆ ಮಾಡಿದರೆ ಅವ್ರನ್ನ ಮಹಾಭಿಯೋಗ, ಇಂಪೀಚ್ಮೆಂಟ್ ಮೂಲಕ ಅವ್ರನ್ನ ಕೆಳಗಿಳಿಸ್ಬೋದು. ಸರ್ಕಾರ ವಿಶ್ವಾಸವನ್ನು ಕಳ್ಕೊಂಡ್ರೆ ಆ ಶಾಸಕಾಂಗವನ್ನು ಗವರ್ನರ್ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಅವುಗಳನ್ನು ವಿಸರ್ಜನೆ ಮಾಡಬಹುದು. ಹೀಗೆ ನಮ್ಮ ಸಂವಿಧಾನದ ಸೌಂದರ್ಯ ಏನಪ್ಪ ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ಮಾಂಟೆಸ್ಕ್ಯೂ ಥಿಯರಿ ಆಫ್ ಚೆಕ್ ಆ್ಯಂಡ್ ಬ್ಯಾಲೆನ್ಸ್. ಅಂದರೆ ಒಂದು ಅಂಗ ಇನ್ನೊಂದು ಅಂಗದ ಮೇಲೆ ಸವಾರಿ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಒಂದು ಅಂಗ ಇನ್ನೊಂದು ಅಂಗದ ಅಧಿಕಾರವನ್ನು ಕಿತ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ. ಹೀಗಿರೋದ್ರಿಂದಲೇ ನಮ್ಮ ಸಂವಿಧಾನ ಕಾಲಘಟ್ಟದ ಪರೀಕ್ಷೆಗಳನ್ನು ಗೆದ್ದು ನಿಂತಿದೆ. ಪ್ರೊಫೆಸರ್ ರಮೇಶ್ ಅವರು ಔಪಚಾರಿಕವಾಗಿ ನನ್ನ ಮಾತಲ್ಲಿ ಹೇಳಿದರು. ಅಂದರೆ ನಮ್ಮೊಂದಿಗೆ ಸ್ವಂತ ಪಡೆದುಕೊಂಡಂಥ ಅನೇಕ ರಾಷ್ಟ್ರಗಳಲ್ಲಿ ಇವತ್ತು ಅರಾಜಕತೆಯನ್ನು ನಾವು ನೋಡ್ತೇವೆ. ಪಾಕಿಸ್ತಾನದಲ್ಲಿ ಜಿಯಾವುಲ್ ಭುಟ್ಟೋ ಅವರನ್ನು ಗಲ್ಲಿಗೆತ್ತಿದ್ದನ್ನು ನೋಡ್ತೇವೆ. ಚುನಾಯಿತ ಸರ್ಕಾರವನ್ನು ಪಲ್ಲಟಗೊಳಿಸಿದ್ದು ನೋಡ್ತೇವೆ. ಅಲ್ಲಿನ ಹಿಂದಿನ ರಾಷ್ಟ್ರಾಧ್ಯಕ್ಷರು, ಪ್ರಧಾನಮಂತ್ರಿಗಳು ದೇಶ ಬಿಟ್ಟು ಪಲಾಯನ ಮಾಡಿದ್ದನ್ನು ನೋಡ್ತೇವೆ. ಹಾಗೆ ನಮ್ಮ ದೇಶದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇದೆ. ಆದ್ದರಿಂದಲೇ ನಮ್ಮ ಸಂವಿಧಾನ ಕಾಲಘಟ್ಟದ ಪರೀಕ್ಷೆಯನ್ನು ಗೆದ್ದು ನಿಂತು ಇಡೀ ವಿಶ್ವದಲ್ಲಿ ಶ್ರೇಷ್ಠ ಸಂವಿಧಾನವಾಗಿ ಹೊರಹೊಮ್ಮಿದೆ. ಅದರಿಂದ ಇವತ್ತು ನಮ್ಮದು ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತಕ್ಕಂಥ ಹೆಗ್ಗಳಿಕೆ ನಮ್ಮದಾಗಿದೆ. ಚೈನಾ ಇಡೀ ಜಗತ್ತಿನಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದಾದರೂ ಕೂಡ ಅದು ಕಮ್ಯುನಿಸ್ಟ್ ರಾಷ್ಟ್ರ. ಆದರೆ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದಿದ್ರೆ ಅದು ಭಾರತ. ಅದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಸಂವಿಧಾನ ಕಾಲಘಟ್ಟದ ಪರೀಕ್ಷೆಯನ್ನು ಗೆದ್ದು ನಿಂತಿದೆ. ಮತ್ತು ಇನ್ನೊಂದು ಬಹಳ ವಿಶೇಷ ಏನಪ್ಪ ಅಂದರೆ ನಮ್ಮ ಸಂವಿಧಾನ ಬಂದ ಮೇಲೆ ಉಳಿದ ಯಾವ್ಯಾವ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಪಡೆದುಕೊಂಡು, ಅಂದರೆ ಉದಾಹರಣೆ ಹೇಳಬೇಕು ಅಂದರೆ ದಕ್ಷಿಣ ಆಫ್ರಿಕಾ ರಾಷ್ಟ್ರಗಳಿರ್ಬೋದು, ಅಥವಾ ಏಷ್ಯನ್ ರಾಷ್ಟ್ರಗಳಿರ್ಬೋದು, ಅಥವಾ ಇತ್ತೀಚಿನ ನೇಪಾಳ ಆಗಿರ್ಬೋದು, ಅವೆಲ್ಲ ನಮ್ಮ ಭಾರತದ ಸಂವಿಧಾನವನ್ನು ಕಾಪಿ ಮಾಡಿದ್ದಾವೆ. ಅವೆಲ್ಲ ನಮ್ಮ ಭಾರತದ ಸಂವಿಧಾನವನ್ನು ಮಾದರಿಯನ್ನಾಗಿಟ್ಟುಕೊಂಡಿದ್ದಾವೆ. ಹೀಗಿರೋದ್ರಿಂದ ಡಾಕ್ಟರ್ ಅಂಬೇಡ್ಕರ್ ಅವರ ಮೇಧಾಶಕ್ತಿ ಇಡೀ ಜಗತ್ತಿಗೆ ಗೊತ್ತಾಗಿ ಅವರ ಜನ್ಮದಿನವನ್ನು ವಿಶ್ವಸಂಸ್ಥೆ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಅದು ಘೋಷಣೆ ಮಾಡಿತು. ಹೀಗಾಗಿ ಮತ್ತಿವತ್ತು ಸಂವಿಧಾನದ ಬಗ್ಗೆ ಇಡೀ ಜಗತ್ತಿನಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಭಾಳ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೀಗೆ ನಮ್ಮ ಸಂವಿಧಾನ ಕಾಲಘಟ್ಟದ ಪರೀಕ್ಷೆಯನ್ನು ಗೆದ್ದು ನಿಂತಿದೆ. ನಾವೆಲ್ಲ ಇವತ್ತು ಭಾಳ ಸರ್ ಉದಾಹರಣೆ ಕೊಟ್ಟು ಹೇಳಿದ್ರು, ಈಗ ಇಂಥ ಕ್ಷೋಭೆಗಳು ಆಗ್ತಾ ಇದ್ವು ಅಂತ. ಇವತ್ತು ನಮ್ಮ ದೇಶದಲ್ಲಿ ಅನೇಕ ಜಾತಿ, ಮತ, ಭಾಷೆ, ಭೇದ, ವಿವಿಧತೆ ಇದ್ದರೂ ಕೂಡ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದ್ದೇವೆ. ಅದು ನಮ್ಮ ಸಂವಿಧಾನದ ಶ್ರೇಷ್ಠತೆ. ಮತ್ತು ಅಂಬೇಡ್ಕರ್ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ, ನಮ್ಮದು ಏನೇ ಭಿನ್ನಾಭಿಪ್ರಾಯಗಳಿರಲಿ, ನಮ್ಮದೇನೇ ಅಭಿಪ್ರಾಯ ಭೇದಗಳಿರಲಿ,
ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅರಾಜಕತೆಗೆ ಅವಕಾಶವಿಲ್ಲ. ಅದು ಏನಿದ್ರು ನಾವು ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಭಿನ್ನತೆಗಳನ್ನು, ವೈರುಧ್ಯಗಳನ್ನು ನಾವು ಸಂವಿಧಾನಾತ್ಮಕ ನೆಲೆಯಲ್ಲಿಯೇ, ಸಂವಿಧಾನಾತ್ಮಕ ರೀತಿಯಲ್ಲಿಯೇ ನಾವು ಅವನ್ನ ಬಗೆಹರಿಸಿಕೊಳ್ಬೇಕೇ ಹೊರತು ನಾವು ಉಳುಕಿ ರಾಷ್ಟ್ರದಲ್ಲಿ ಇವತ್ತು ಅಫ್ಘಾನಿಸ್ತಾನದಲ್ಲಿ ಏನಾಗ್ತದೆ, ಇರಾಕದಲ್ಲಿ ಏನಾಗ್ತದೆ, ಲಿಬಿಯಾದಲ್ಲಿ ಏನಾಗ್ತದೆ, ಆ ರೀತಿಯೊಳಗೆ ನಮ್ಮ ದೇಶದಲ್ಲಿ ಅರಾಜಕತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ರೂಲ್ ಆಫ್ ಲಾ, ನಮ್ಮ ದೇಶದಲ್ಲಿ ಇರ್ತಾ ಇರೋದು ಕಾನೂನಿನ ಆಡಳಿತ. ಹೀಗಾಗಿ ಸಂವಿಧಾನ ನಮಗೆ ಇವತ್ತು ಬಹಳ ಸುಭದ್ರವಾದ ಬದುಕನ್ನು ಕಲ್ಪಿಸಿಕೊಟ್ಟಿದೆ, ನಮಗೆ ವ್ಯಕ್ತಿ ಗೌರವವನ್ನು ಕಲ್ಪಿಸಿಕೊಟ್ಟಿದೆ. ಸಂವಿಧಾನದ 21ನೇ ಕಲಂನಲ್ಲಿ ಬದುಕುವ ಹಕ್ಕನ್ನು ಕೊಟ್ಟಿದೆ. ಬದುಕುವ ಹಕ್ಕು ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಘನತೆ, ಗೌರವ, ಸ್ವಾಭಿಮಾನದಿಂದ ಆತ ತಲೆ ಎತ್ತಿ ಬದುಕಬೇಕು ಅನ್ನೋದನ್ನು ನಮ್ಮ ಸಂವಿಧಾನ ನಮಗೆಲ್ಲರಿಗೂ ಕೊಟ್ಟಿದೆ. ಹೀಗಾಗಿ ಇವತ್ತು ನಮ್ಮ ದೇಶ, ನಮ್ಮ ಸಮಾಜ ಇವತ್ತು ಬಹಳ ಶಾಂತವಾಗಿ, ಪ್ರತಿಯೊಬ್ಬರು ಸೋದರತೆಯಿಂದ, ಪ್ರತಿಯೊಬ್ಬರು ಅನೋನ್ಯವಾಗಿ ಇವತ್ತು ಯಾವುದೇ ಗಲಭೆ, ಗೊಂದಲ, ಗುಜುವು ಇಲ್ಲಾರ್ದೇ ಬಹಳ ನಾವು ನೆಮ್ಮದಿಯಿಂದ ಜೀವನವನ್ನು ನಾವು ಇವತ್ತು ಸಾಗಿಸ್ತಾ ಇದ್ದೇವೆ. ಮತ್ತು ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ನಾವು ಹೊರಹೊಮ್ಮಿದ್ದೀವಿ ಅಂದರೆ ಅದು ನಮ್ಮ ಸಂವಿಧಾನದ ಶ್ರೇಷ್ಠತೆ. ಇದಿಷ್ಟು ನಾನು ಸಂವಿಧಾನದ ಬಗ್ಗೆ ನನ್ನ ಮಾತುಗಳನ್ನು ಮಂಡಿಸಿದ್ದೀನಿ. ತಾವೆಲ್ಲ ಬಹಳ ಆಸಕ್ತಿಯಿಂದ, ಬಹಳ ಶಾಂತಿಯಿಂದ ನನ್ನ ಮಾತುಗಳನ್ನು ತಾವು ಆಲಿಸಿದಿರಿ. ತಮಗೂ ಮತ್ತು ವಿಶ್ವವಿದ್ಯಾಲಯದ ಘನತೆವೆತ್ತ ಕುಲಪತಿಗಳಂಥ ಲಿಂಗರಾಜ್ ಗಾಂಧಿ ಸರ್ ಅವರಿಗೂ ಮತ್ತು ಪ್ರೊಫೆಸರ್ ನನ್ನನ್ನು ಇಲ್ಲಿ ಕರೆಸಿ ನಿಮ್ಮೊಂದಿಗೆ ಮುಖಾಮುಖಿಯಾಗಿಸಲಿಕ್ಕೆ ಅವಕಾಶ ಕೊಟ್ಟಂಥ ಆತ್ಮೀಯರಾದಂಥ ಪ್ರೊಫೆಸರ್ ಬಿ ರಮೇಶ್ ಅವರಿಗೂ ನನ್ನ ಮನದಾಳದ ವಂದನೆಗಳನ್ನು ಸಲ್ಲಿಸಿ, ನಿಮಗೆ ಇನ್ನೊಮ್ಮೆ ವಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. ಸಂವಿಧಾನದ ವಿಶೇಷತೆ ಮತ್ತು ಅದರ ಉದ್ದೇಶಗಳನ್ನು ಎಲೆಯಲಾಗಿ ನಮ್ಮ ಮುಂದೆ ಬಿಚ್ಚಿಟ್ಟಂತಹ ನಮ್ಮ ನ್ಯಾಯಮೂರ್ತಿಗಳಾದ ಶ್ರೀ ದಿನಕರ್ ಸಾಹೇಬ್ರವರಿಗೆ ನಮ್ಮ ಎಲ್ಲರ ವತಿಯಿಂದ ನಮಸ್ಕಾರಗಳು ಸರ್. ಹಾಗೂ ಮುಂದಿನ ಒಂದು ಅಧ್ಯಕ್ಷತೆ ನುಡಿಯನ್ನು ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಲಿಂಗರಾಜ್ ಗಾಂಧಿ ಸರ್ ಅವರು ನಡೆಸ್ಕೊಡ್ಬೇಕಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಸಂವಿಧಾನ ದಿವಸದ ಆಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸಲಿಕ್ಕೆ ಬಯಸ್ತೇನೆ. ಈ ಸಂವಿಧಾನ ದಿನಾಚರಣೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಬಹಳ ಮೌಲಿಕವಾದ ಮಾತುಗಳನ್ನು ನಾವು ಆಡಿದಂತಹ ಬಾಬಾ ಸಾಹೇಬ್ ಜಿನಲ್ಕರ್, ಜಿಲ್ಲಾ ನ್ಯಾಯಾಧೀಶರು ಹಾಗೂ ಕಾನೂನು ಸಲಹೆಗಾರರು, ತುಂಬ ಅದ್ಭುತವಾಗಿ, ಸುಂದರವಾಗಿ ಈ ಸಂವಿಧಾನದ ಮಹತ್ವ, ಆದರ್ಶ, ಆಶಯಗಳನ್ನು ಅವರು ವಿವರಿಸಿದ್ದಾರೆ. ನಾವೆಲ್ಲ ಮಂತ್ರಮಗ್ನರಾಗಿ ತಮ್ಮ ಮಾತುಗಳನ್ನು ಆಲಿಸಿದ್ದೇವೆ ಸರ್. ಹಾಗೂ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಇರತಕ್ಕಂತಹ ನಮ್ಮ ಸಿಂಡಿಕೇಟ್ ಸದಸ್ಯರಾದ ಪ್ರೊಫೆಸರ್ ಚಂದ್ರನಾಥ್ ಅವರೇ, ಹಾಗೂ ಡೀನರಾದ ಪ್ರೊಫೆಸರ್ ನರಸಿಂಹಮೂರ್ತಿ ಅವರೇ, ಪ್ರೊಫೆಸರ್ ರಮೇಶ್ ಅವರೇ, ಶ್ರೀಮತಿ ರಾಧಾ ಅವರೇ, ವೇದಿಕೆ ಮೇಲೆ ಮುಂದೆ ಇರತಕ್ಕಂತಹ ಡೀನರಾದ ಪ್ರೊಫೆಸರ್ ದೇವರಾಜ್ ಅವರೇ, ಎಲ್ಲ ಅಧ್ಯಾಪಕ ಬಂಧುಗಳೇ, ವಿದ್ಯಾರ್ಥಿನಿಯರೇ ಮತ್ತು ಮಾಧ್ಯಮ ಬಾಂಧವರೇ, ಈ ಒಂದು ಕಾರ್ಯಕ್ರಮ ಸಂವಿಧಾನ ದಿನಾಚರಣೆ ನವೆಂಬರ್ 26 ಇದು ಹೇಗೆ ಬಂತು, ಎಂದಿನಿಂದ ಈ ಒಂದು ಆಚರಣೆ ಆರಂಭ ಆಯಿತು, ಮತ್ತು ಇಡೀ ಸಂವಿಧಾನದ ಸೃಷ್ಟಿ ಹೇಗಾಯಿತು, ಅದರ ಐತಿಹಾಸಿಕವಾದ ಹಿನ್ನೆಲೆ ಏನು, ಈ ಸಂವಿಧಾನ ಇಲ್ಲದಿದ್ದರೆ ಈ ದೇಶದ ಸಮಗ್ರತೆ, ಐಕ್ಯತೆ ಏನಾಗಬಹುದಿತ್ತು ಅನ್ನುವ ಮಾತುಗಳನ್ನು ಆರಂಭದಲ್ಲೇ ನಮ್ಮ ಸ್ನೇಹಿತರು ಆದಂಥ ಪ್ರೊಫೆಸರ್ ರಮೇಶ್ ರವರು ಇತಿಹಾಸದ ಅಧ್ಯಾಪಕರ ಥರ ಮಾತನಾಡಿದ್ದಾರೆ. ಭಾಳ ಅರ್ಥಪೂರ್ಣವಾದಂಥ ಒಂದು ಹಿನ್ನೆಲೆಯನ್ನು ನೀಡಿದ್ದಾರೆ. ತದನಂತರ ನಾವು ಮುಖ್ಯ ಅತಿಥಿಗಳ ಮಾತುಗಳನ್ನು ಆಲಿಸಿದ್ದೇವೆ. ಹೇಗೆ ಇಡೀ ಜಗತ್ತಿನಲ್ಲಿ
ಇದೊಂದು ಆದರ್ಶವಾದ ಮಾದರಿಯಾದ ಸಂವಿಧಾನ. ಭಾರತ ಒಂದು ಬೃಹತ್ ರಾಷ್ಟ್ರ ಮತ್ತು ಬಹುತ್ವ ರಾಷ್ಟ್ರ, ಜೊತೆಗೆ ಹಲವು ರೀತಿಯ ಅಸಮತೆಗಳು ಕೂಡ ಇರ್ತಕ್ಕಂಥ ರಾಷ್ಟ್ರ. ಇಂಥ ವಿಭಿನ್ನವಾದ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯ ಸನ್ನಿವೇಶಗಳಿರ್ತಕ್ಕಂಥ ದೇಶಕ್ಕೆ ಸಮಸ್ತರಿಗೂ ಅನ್ವಯಿಸ್ತಕ್ಕಂಥ, ಇಡೀ ದೇಶ ಒಂದಾಗಿ ಘನತೆಯಿಂದ ಗೌರವದಿಂದ ಬಾಳತಕ್ಕಂತಹ, ಅನೇಕತೆಯಲ್ಲಿ ಏಕತೆಯನ್ನು ಮೂಡಿಸ್ತಕ್ಕಂತಹ ಸಂವಿಧಾನವನ್ನು ರಚಿಸೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಈ ನಾಡಿನ ಹೆಮ್ಮೆಯ ಪುತ್ರ, ನಾವೆಲ್ಲ ಅಭಿಮಾನವನ್ನು ಪಡಬೇಕಾದಂಥ ಪುತ್ರ, ಅದೊಂದು ಜ್ಞಾನಶಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜ್ಞಾನ, ವಿದ್ವತ್ತು, ಸಮರ್ಪಣೆ ಪ್ರಪಂಚದ ವಿವಿಧ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ, ಅಲ್ಲಿಯ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡಿ, ಈ ಒಂದು ಸಂವಿಧಾನ 3 ವರ್ಷಗಳ ಅವಧಿಯಲ್ಲಿ ಸುದೀರ್ಘ ಚರ್ಚೆಯೊಂದಿಗೆ ಇದು ಸೃಷ್ಟಿಯಾಗ್ತದೆ. ಮತ್ತು ಈ ಒಂದು ಪೀಠಿಕೆ ಏನಿದೆ, ಪರಿವಿಡಿಯನ್ನು ನಾವೇನು ಈಗ ಕೇಳಿದ್ವಿ, ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದ್ದೀವಿ, ಇದು ಅತ್ಯಂತ ಅದ್ಭುತವಾದ ಸುಂದರವಾದ ಪರಿವಿಡಿ. ಇಡೀ ಸಂವಿಧಾನ, ಈ ಬೃಹತ್ ಸಂವಿಧಾನದ ಆಶಯಗಳನ್ನು ಅಷ್ಟೊಂದು ಸಂಕ್ಷಿಪ್ತವಾಗಿ, ಸುಂದರವಾಗಿ ಇಲ್ಲಿ ಅಭಿವ್ಯಕ್ತಿಪಡಿಸಲಾಗಿದೆ. ಇಡೀ ಸಂವಿಧಾನ ಈ ಒಂದು ಪರಿವಿಡಿಯಲ್ಲಿ ಅಡಕವಾಗಿದೆ. ಸಂವಿಧಾನದ ಆಶಯಗಳ ಬಗ್ಗೆ, ಆದರ್ಶಗಳ ಬಗ್ಗೆ, ಆ ಪರಿಕಲ್ಪನೆಗಳ ಬಗ್ಗೆ ಏನು ನಮ್ಮ ಮುಖ್ಯ ಅತಿಥಿಗಳು ಭಾಳ ಸವಿವರವಾಗಿ ಮತ್ತು ಭಾಳ ಸುಲಲಿತವಾಗಿ ಮಾತನಾಡಿದ್ದಾರೆ. ಅದನ್ನು ಪುನರುಚ್ಚಾರಣೆ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಆದರೂ ಕೂಡ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿದ್ದೀರಿ, ಯುವಕರಿದ್ದೀರಿ. ನಮಗೆ ಇತಿಹಾಸ ಬಹಳ ಬಹಳ ಮುಖ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. Those who forget history cannot create history. ಇದೊಂದು ಸಂವಿಧಾನದ ಸೃಷ್ಟಿಯ ಹಿಂದೆ ಎಷ್ಟು ಪರಿಶ್ರಮ, ಆಲೋಚನೆ, ದೂರದೃಷ್ಟಿ ಇದೆ ಅನ್ನುವ ಒಂದು ಇತಿಹಾಸದ ಅಂಶಗಳು, ಪ್ರಜ್ಞೆ ಎಲ್ಲ ಯುವಕರಲ್ಲಿ ಬೇಕು. ಈ ಸಂವಿಧಾನ ಇಷ್ಟೊಂದು ಬೃಹತ್ ರಾಷ್ಟ್ರವನ್ನು, ಬೃಹತ್ ಜನಸಂಖ್ಯೆಯನ್ನು ಒಂದುಗೂಡಿಸಿ ಇದು ಮುಂದುವರಿತಾ ಇದೆ ಅಂತಂದರೆ ಇದು ಎಷ್ಟು ಮುಂದಾಲೋಚನೆಯಿಂದ ರಚಿತವಾಗಿರ್ತಕ್ಕಂಥ ಸಂವಿಧಾನ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಈ ತರಹದ ಸಂದರ್ಭ ಏನು ಇದೆ, ಸಂವಿಧಾನದ ಮಹತ್ವವನ್ನು, ಪ್ರಜಾಸತ್ತಾತ್ಮಕ ಮಹತ್ವವನ್ನು, ನಮ್ಮ ದೇಶದ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಸನ್ನಿವೇಶಗಳನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಅನಿವಾರ್ಯತೆ ಮತ್ತು ಈ ಆಶಯಗಳ, ಸಂವಿಧಾನದ ಆಶಯಗಳು ಏನಿದೆ ಭಾಳ ಸುಂದರವಾಗಿ ಹೇಳಲಾಗಿದೆ. ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ, 4 ತತ್ವಗಳು ಈ ಆಶಯಗಳ ಮೇಲೆ ರಚಿತವಾದಂಥದ್ದು. ಮತ್ತು ಇಡೀ ದೇಶ ಹೇಗಿರಬೇಕು, ಈ ಸಂವಿಧಾನ ಸೇರಿದ್ದು ದೇಶಗಳು. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ಡ್ ಟು ಕಾನ್ಸ್ಟಿಟ್ಯೂಟ್
India into a sovereign ಡೆಮಾಕ್ರೆಟಿಕ್ ರಿಪಬ್ಲಿಕ್ ಮೊದಲು ಇದ್ದದ್ದು ನ್ಯಾಯಾಧೀಶರು ಹೇಳಿದ್ದಾರೆ. ತದನಂತರ ಸೋಷಿಯಲಿಸ್ಟ್ ಸೆಕ್ಯುಲರ್, ಇದು ಬೇಸಿಕ್ ಆಂಬಿಷನ್ ಆಸ್ಪಿರೇಷನ್. ಇದಕ್ಕೆ ಅನುಗುಣವಾಗಿ ನಾವು ನಡ್ಕೋಬೇಕಾಗ್ತದೆ. ಈ ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶನ ತತ್ವಗಳು, ಜೊತೆಗೆ ಸಂವಿಧಾನದಲ್ಲಿ ಬಹಳ ಪ್ರಮುಖವಾಗಿ ಇರತಕ್ಕಂಥ ಮೂಲಭೂತ ಕರ್ತವ್ಯಗಳು. ಎಲ್ಲಿಯವರೆಗೆ ನಾವುಗಳು ಮೂಲಭೂತ ಕರ್ತವ್ಯಗಳನ್ನು 11 ಮೂಲಭೂತ ಕರ್ತವ್ಯಗಳನ್ನು ಹೇಳಲಾಗಿದೆ. ಆ ಕರ್ತವ್ಯಗಳನ್ನು ಪಾಲನೆ ಮಾಡೋಕ್ಕೆ ಆಗಲು ಅಲ್ಲಿವರೆಗೆ ನಮಗೆ ಹಕ್ಕುಗಳು ಕೂಡ ದಕ್ಕುವುದಿಲ್ಲ ಅನ್ನುವ ಮಾತು ಕೂಡ ನನಗೆ ನೆನಪಿರಲಿ. ಸಂವಿಧಾನ ಹಕ್ಕುಗಳನ್ನು ಕೊಟ್ಟಿದೆ, ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಕೂಡ ಕೊಟ್ಟಿದೆ. ಇವುಗಳನ್ನೆಲ್ಲ ನಾವು ಓದಬೇಕು, ತಿಳ್ಕೋಬೇಕು ಮತ್ತು ಅನುಸರಿಸಬೇಕು. ಈ ಒಂದು ಸಂದರ್ಭ ಇದನ್ನು ಇತಿಹಾಸವನ್ನು ಪುನರ್ ಭೇಟಿ ಮಾಡಲಿಕ್ಕೆ, ಅವಲೋಕಿಸಲಿಕ್ಕೆ, ನಮ್ಮನ್ನು ನಾವು ಹುಡುಕಿಕೊಳ್ಳಿಕ್ಕೆ, ಒಂದು ದೇಶವಾಗಿ, ಒಂದು ಸಮಾಜವಾಗಿ, ಒಂದು ಜನಾಂಗವಾಗಿ. We need to discover ourselves. We need to reinvent ourselves as a community, as a society, as a nation. ಇದು ಈ ಸಮಷ್ಟಿ ಪ್ರಜ್ಞೆ. ಮೊದಲ ಪದವೇ ವಿ. ಈ ಒಂದು ದೇಶ, ನನ್ನ ದೇಶ, ನಮ್ಮ ದೇಶ. ಈ ಸಮಷ್ಟಿ ಪ್ರಜ್ಞೆ ನಮ್ಮಲ್ಲಿ ಎಲ್ಲಿವರೆಗೆ ಬರಲ್ವೋ ಅಲ್ಲಿವರೆಗೆ ಈ ಸಂವಿಧಾನದ ಮೂಲ ಆಶಯಗಳು, ಆದರ್ಶಗಳು ಈಡೇರೋದಿಲ್ಲ. ಹಾಗಾಗಿ ಫಂಡಮೆಂಟಲ್ ಡ್ಯೂಟೀಸ್, ರೆಸ್ಪೆಕ್ಟ್ ಟು ದ ನ್ಯಾಷನಲ್ ಆ್ಯಂಥಮ್, ಫ್ಲಾಗ್, ದ ಎನ್ವೈರನ್ಮೆಂಟ್, 11 ಕರ್ತವ್ಯ ಬಹಳ ಪ್ರಮುಖ. ಈ ಸಂದರ್ಭದಲ್ಲಿ ಅವುಗಳನ್ನು ಕೂಡ ಅವಲೋಕಿಸಿ ಆ ದಿಕ್ಕಿನಲ್ಲಿ ನಾವು ನಡೆಯೋದು ಬಹಳ ಪ್ರಮುಖ ಆಗ್ತದೆ ಅಂತ ಹೇಳ್ತಾ ಈ ಒಂದು ಸಮಾರಂಭವನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿದೆ. ಭಾಳ ಮೌಲಿಕವಾದ ಮಾತುಗಳನ್ನು ನಾವೆಲ್ಲ ಆಲಿಸಿದ್ದೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಬದ್ಧರಾಗಿ ನಾವೆಲ್ಲ ಬದುಕನ್ನು ನಡೆಸೋಣ, ಕರ್ತವ್ಯವನ್ನು ನಿರ್ವಹಿಸೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಸಂವಿಧಾನದ ರಚನೆ ಬಗ್ಗೆ ವಿಶ್ವವಿದ್ಯಾಲಯದ ನಮ್ಮ ಸಂವಹನ ವಿಭಾಗದಿಂದ ಒಂದು ಸಾಕ್ಷ್ಯಚಿತ್ರವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಕೂತು ಸಮಾಧಾನದಿಂದ ವೀಕ್ಷಿಸಬೇಕು. दिसंबर 1946 में जिस इमारत की तामीर शुरू की गई थी, असल में उसकी नींव बहुत पहले रखी जा चुकी थी। 1857 की क्रांति के दौरान बागी सिपाहियों ने भी हिंदुस्तान का एक अपना संविधान बनाने की कोशिश की थी। उनका विद्रोह तो जल्दी ही दबा दिया गया, मगर आज़ाद देश का एक अपना आईन बनाने का सपना न दबा था न हारा था। और जैसे जैसे महात्मा गांधी के नेतृत्व में आज़ादी की आवाज़ तेज हुई, तो अपना संविधान बनाने की मांग भी और तीव्र होती गई। My mentor, Gopal Krishna Gokhale, presented to the British government a note on the Constitution in 1914. And the British said, yes, we will accept it after the war. But now they want to make a constitution for us. But you know, a constitution for India
should be and can be framed only by Indians. Now it works. पहली बार हिज मैजेस्टी की सरकार के 3 कैबिनेट मंत्री एक साथ भारत भेजे गए और ये कहलाया कैबिनेट मिशन। मैं और मेरे साथी इस वक्त यहाँ पूरे हिंदुस्तान की आज़ादी की पेशकश लिए मौजूद हैं। बाकी मसाइल दोयम हैं जो हम बाद में भी तय कर सकते हैं। अपनी कॉन्स्टिट्यूएंट असेंबली में जो जमा होगी एक आज़ाद हिंदुस्तान के ख्वाब की ताबीर करने के लिए। Dreams that may turn into nightmares for the Muslims of this country if we allow the Congress to have its way. That's why it's imperative that we Muslims of India have our own group of states that may decide its own constitution. This is not acceptable to us. We are here to discuss the fate of a united India, not to break India into pieces. And if this is the purpose of this mission, I'm afraid we have no business being here. In that case, I'll be forced to adjourn the meeting. मास एक्शन के डर से ब्रिटिश सम्राट की सरकार तुरंत मान गई और पंडित नेहरू के भारत लौटते ही 3 दिन के अंदर हिंदुस्तान का आईन बनाने के लिए कॉन्स्टिट्यूएंट असेंबली का मिलना तय हो गया। Mr. Chairman, the resolution that I am placing before you defines our aims and describes an outline of the plans and points to the way which we are going to tread. The resolution that I place before you is in the nature of a pledge, and I hope the House will pass this resolution, which is of a special nature. भारत की अक्षुण्णता, अखंडता और स्वायत्तता से लेकर नए भारत में सबकी समानता और एकता तक की बात अपने प्रस्ताव में रखी थी पंडित नेहरू ने। चर्चिल साहब की हिमाकत देखी आपने मौलाना। हाउस ऑफ कॉमन्स में जनाब फरमाते हैं कि any attempt by the Congress party to establish Hindu rule on the basis of majority will be fatal to any conception of the unity of India. This unity was a superficial appearance imposed there by the long generations of British rule. And it would pass away once the impartial guidance from the outside is withdrawn. My charge is that the Muslim League has been encouraged by the attitude of the British to imagine that if it does not come, it may be able to veto the final decision of the Constitutional Assembly. डॉक्टर श्यामा प्रसाद मुखर्जी के ठीक बाद पहली बार संविधान सभा में बोलने खड़े हुए डॉक्टर भीमराव अंबेडकर। Today, we are divided politically, socially, and economically. We are a group of warring camps. And let me confess that I am probably one of the leaders of such a camp. But, sir, I'm quite convinced that given time and circumstances, nothing in the world will prevent this country from becoming one. संविधान सभा का अगला यानी 5वां सत्र शुरू होना था एक बहुत ही ऐतिहासिक दिन, 15 अगस्त 1947। जब आज वर्षों के संघर्ष और जद्दोजहद के बाद हम अपने देश के शासन की बागडोर अपने हाथों में लेने जा रहे हैं, हमें उस परम पिता परमात्मा को याद करना चाहिए जो मनुष्यों और देशों के भाग्य को बनाता है। अब पंडित जवाहरलाल नेहरू अपना प्रस्ताव प्रस्तुत करेंगे। चंद मिनटों में यह असेंबली पूरी तौर से आजाद खुद मुख्तार असेंबली हो जाएगी और नुमाइंदगी करेगी एक आजाद खुद मुख्तार मुल्क की। Long years ago, we made a tryst with destiny, and now the time comes when we must redeem our pledge. Not wholly or in full measure, but very substantially. At the stroke of the midnight hour, when the world sleeps
India will awake to life and freedom. इसी सेशन में संविधान को बाकायदा लिखित रूप देने की दिशा में काम शुरू किया गया। तो ये तय पाया गया है कि भारत के हर एक नागरिक को कहीं भी आने जाने, रहने, बसने, जायदाद खरीदने और नौकरी, काम, व्यवसाय करने की पूरी आजादी होगी। Subject to such restraints as the law may impose. Oh yes, of course. That goes without saying. No, Acharya ji. In a constitution, nothing goes without saying. The idea of making a gift of fundamental rights to every individual is no doubt very laudable. The question is how to make them effective. The prevalent view is that once the rights are enacted in law, then they are safeguarded. As experience proves, rights are protected not by law, but by the social and moral conscience of the society. Social conscience is the only safeguard of all rights, fundamental or non-fundamental. Sir, from my experience as a parliamentarian and a man of the world, I think it would be wise to provide for a woman's constituency. If you give them a special constituency, they can have their scramble and fight among themselves without coming into the general constituency. Sir, the last speaker, Shri Rohini Kumar Chaudhary, the erstwhile champion and defender of women, who is against removing their social disabilities, spoke about special electorates for women. And in spite of the chivalry of the previous speaker, Indian women will not tolerate any such reservation in the Constitution. बुनियादी हकों के अलावा एक अनोखी चीज शामिल हुई हमारे संविधान में, राजनीति के निदेशक तत्व, the directive principles of state policy. Directive principles are like instruments of instructions. The inclusion of such instructions in such a constitution becomes justifiable for another reason. The draft constitution is not a contrivance to install any particular party in power, as has been done in some countries. Who should be in power is left to be determined by the people. But the group that captures power will have to respect the directive principles. They cannot ignore them. Their breach may not be answerable in a court of law, but will certainly be answerable to the electorate at election time. अगर समाज में कुछ भी असंगत होता है तो अक्सर इसकी पहली आंच आती है माइनॉरिटीज पर। शायद इसलिए हमारा संविधान बनाने वाले माइनॉरिटीज और बैकवर्ड्स के अधिकारों को लेकर बहुत सजग थे। इस कमेटी का सबसे पहला और अहम काम ये होना चाहिए कि वो कोई ऐसे रास्ते सुझाएं जिससे समाज में माइनॉरिटीज को अलग थलग करने के जो रिवाज हैं उन्हें खत्म कर दिए जाएं। इनमें माइनॉरिटी ग्रुप्स हैं, अंडर प्रिविलेज्ड हैं, दमित लोग हैं और औरतें भी हैं। मेरे हिसाब से औरतें इस समाज की सबसे बड़ी माइनॉरिटी इकाई हैं। कितने दिनों तक हम ये रक्षा कवच प्रदान करेंगे, ये भी हमें तय करना होगा, और ये कि कब इसे समाप्त कर दिया जाए। We will abolish them when we do not need them. नहीं, हमें अपने लिए एक समय सीमा तय करनी पड़ेगी कि इतने दिनों में हम अपने समाज से पिछड़े और अगड़े वर्गों का भेद मिटा देंगे जिसने सदियों से हमें बांध कर रखा हुआ है। खतरा ये है कि अगर हमने एक विशेष वर्ग को आरक्षण दे दिया तो बाकी के लोग भी आरक्षण की मांग करेंगे और भारत भर में जातिवाद का ये जहर फैलता जाएगा। जहर तो हमने पिया है सदियों से और फिर भी हम जिंदा हैं। रीढ़ की हड्डी तोड़ डाली आप लोगों ने हमारी, फिर भी हम लोग खड़े हैं। अरे एक बार हमें अपने बराबर आने का मौका तो दीजिए पटेल जी, फिर देखिए कैसे हम आगे निकल जाते हैं।
और यह काम बिना आरक्षण के नहीं होगा। अगर फिर भी मेरी बातें आपको जहरीली लग रही हैं तो मैंने अपना इस्तीफा तैयार रखा है, आप खुद लेते जाइएगा। मैं बड़ा जिद्दी आदमी हूं अंबेडकर जी, लेकिन मूर्ख नहीं हूं, किसान हूं। देखकर ही बता सकता हूं कि कौन सा बीज कल मुझे अच्छी फसल देगा। कहते हैं हर झगड़े की जड़ सिर्फ 3 चीजें होती हैं, जर, जन, जमीन, यानी धन, स्त्री और भूमि। महाभारत भी तो भूमि के सवाल पर ही हुई थी। फिर कैसे हमारे देश के बड़े जमींदार और राजे रजवाड़े अपनी जमीनों को नए देश और संविधान के चलते इतनी आसानी से हाथ से चले जाने देते? नो प्रॉपर्टी मूवेबल और इमूवेबल ऑफ एनी पर्सन or corporation, including any interest in any commercial or industrial undertaking, shall be taken or acquired for public use unless the law provides for the payment of compensation for the property taken or acquired and specifies the principles on which and the manner in which the compensation is to be determined. सभापति महोदय, आपके आदेश से मैं एक संशोधन पेश करना चाहूंगा कि खंड 19 में मुआवजे से पहले शब्द उचित जोड़ लिया जाए। लालच बड़ी बुरी बला है। मैं साफ कर देना चाहता हूं कि हमारे संविधान में जमींदारी उन्मूलन और भूमि सुधार लाए ही इसलिए जा रहे हैं कि हम संघ के सामाजिक उद्देश्यों को पूरा कर सकें। क्या ये बेइंसाफी है? क्या ये काफी नहीं है कि चाहे कोई अपनी जमीन से कितना कम क्यों ना कमाता हो, हमने उसकी भूमि का कम से कम 8 गुना तो पैसा उसे दिया ही है। संविधान सभा में जितनी तीखी गरम बहसें भाषा के सवाल को लेकर हुई, उतनी किसी और विषय पर नहीं हुई। महोदय, मेरा मत है कि हिंदी और केवल हिंदी इस देश की राष्ट्रभाषा हो सकती है। जहां तक दक्षिण भारत के नागरिकों और सदस्यों का सवाल है, मैं स्वीकार करता हूं कि कुछ वर्षों तक कार्यवाही को अंग्रेजी में चलाना होगा। उन पर हम जबरदस्ती कुछ लाद तो नहीं सकते, मगर अंत में हिंदी ही हमारी राष्ट्रभाषा होगी और साथ में देवनागरी हमारी राष्ट्रलिपि। I would, sir, convey a warning on behalf of the people of South India, because there are already elements there who want separation. And it is up to us to firmly try and keep those elements down. And my friends in UP, do not help in any way by repeatedly flogging their idea of Hindi imperialism. Sir, it's up to my friends in UP to have an undivided, unbroken whole India, or it's up to them to have only a Hindi India. मुझे ये देखकर सख्त मायूसी हुई कि इस तरफ से लेकर उस तरफ, यानी कि हर तरफ तंग ख्याली छाई हुई है। मैं ये कहना चाहूंगा कि ऐसा तंग दिमाग लेकर हम दुनिया की बड़ी कौम हरगिज नहीं बन पाएंगे। हिंदुस्तानी के खिलाफ जो भी कुछ कहा गया, उसमें से इस बात पर सबसे ज्यादा जोर दिया जाता है कि अगर हिंदी की जगह हिंदुस्तानी को इख्तियार कर लिया गया तो उसमें उर्दू के लिए गुंजाइश पैदा हो जाएगी। मैं जानना चाहता हूं कि अगर इस तरह की गुंजाइश पैदा हुई तो कौन सी कयामत टूट पड़ेगी, कौन सी कयामत टूट पड़ेगी। ऐसे हालात में एक विशेष कमेटी बनाई गई और श्री KM मुंशी और श्री गोपाल स्वामी अयंगार को कोई ऐसा फॉर्मूला इजाद करने का काम दिया गया जिससे भाषा के सवाल पर सब संतुष्ट हो सकें। The final decision is that we should adopt Hindi as the language for all official purposes of the Union under the Constitution.
the subsidiary decisions were that we had to keep English going for a period of 15 years until Hindi could establish for itself a position in which English stands today. No, no, no. हमारे आईन का ऐसा फ्रेमवर्क जरूरी है जिसमें फेडरेशन के साथ एक मजबूत मरकज भी हो। इसलिए सेंटर और सूबों के हकों के बंटवारे के लिए 3 फहरिस्तें होनी जरूरी हैं, मरकजी, सूबाई और मिली जुली, यानी द फेडरल, द प्रोविंशियल एंड द कंकरेंट। जवाहरलाल जी, जब तक प्रांतों को आप कुछ जिम्मेदारी देंगे नहीं, सूबे जिम्मेदारी लेना सीखेंगे कैसे? कांग्रेस ने हमेशा विकेंद्रीकरण की बात की थी, पर अब जब अमल का समय आया है, हम झिझक क्यों रहे हैं? वैसे भी मेरा मानना है कि भारत जैसे विशाल देश को केवल दिल्ली से नहीं चलाया जा सकता है। However much you may deny powers to the center, it is difficult to prevent the center from becoming strong. Conditions in the modern world are such that centralization of powers is inevitable. On the other hand, we must resist the tendency to make it stronger. It cannot chew more than it can digest. Its strength must be commensurate with its weight. It would be a folly to make it so strong that it may fall by its own weight. कहा जाता है कि भारत का संविधान 3 सुतूनों पर टिका हुआ है। The 3 pillars of our democracy are the legislature, the judiciary, and the executive. Now to the question of the relationship between the legislature and the judiciary. In a federal constitution, it is always open to the judiciary to decide whether any particular law passed by the legislature is ultra-virus or intra-virus. For myself, I cannot omit the possibility of a legislature packed by party men making laws which may abrogate and violate the fundamental rights affecting the life and liberty of an individual. At the same time, I do not see how 5 or 6 gentlemen sitting in the Supreme Court examining laws made by the legislature by dint of their own individual bias and prejudice be trusted to determine which law is good and which is bad. संविधान सभा के इस खूबसूरत सेंट्रल हॉल में 3 साल में बहुत से प्रस्ताव, अनुच्छेद और नुक्ते रखे गए, पास किए गए और बिल्कुल अंत में पारित हुई हमारी उद्देशिका यानी प्रियम्बल, जो संविधान में सबसे पहले आती है। We the people of India, having solemnly resolved to constitute India into a sovereign democratic republic and to secure to all its citizens justice, social, economic, and political, liberty of thought, expression, belief, faith, and worship. 3 साल की अथक मेहनत रंग ला रही थी। Looking back on the work of the Constituent Assembly, it will now be 2 years, 11 months, and 17 days since it first met on the 9th of December 1946. On the 26th January 1950, India would be a democratic nation, in the sense that India from that day would have a government of the people, by the people, and for the people. On the 26th of January 1950, we are going to enter into a life of contradictions. In politics, we will have equality. And in social and economic life, we will have inequality. In politics, we will be recognizing the principle of one man, one vote, and one vote, one value. In our social and economic life, we shall, by reason of our social and economic structure, continue to deny the principle of one man, one value.
How long shall we continue to live this life of contradictions? How long shall we continue to deny equality in our social and economic life? If we continue to deny it for long, we will do so only by putting our political democracy in peril. We must remove this contradiction at the earliest moment, or else those who suffer from inequality will blow up the structure of this political democracy so laboriously built up by this assembly. आज 6 दशकों के बाद जब हम मुड़कर अपने संविधान की ओर देखते हैं तो हैरत होती है इस दस्तावेज को बनाने वालों की सूझबूझ पर। जैसा कि विद्वान ग्रैनविल ऑस्टिन ने लिखा है, equipped with the basic qualifications, attitudes and experience for creating and working a democratic constitution, Indians did not default their tryst destiny. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಕೃತರಾದ ನಮ್ಮ ಮಾನ್ಯ ಕುಲಪತಿಗಳು ಪ್ರೊಫೆಸರ್ ಲಿಂಗರಾಜ್ ಗಾಂಧಿ, ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಇವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಂವಿಧಾನದ ಇತಿಹಾಸ, ಪ್ರಾಮುಖ್ಯತೆ ಹಾಗೂ ಪ್ರಸ್ತುತತೆಯನ್ನು ತಿಳಿಸಿಕೊಟ್ಟಿರ್ತಕ್ಕಂತಹ ಶ್ರೀ ಬಾಬಾ ಸಾಹೇಬ್ ಜಿನೇಲ್ಕರ್ ಅವರಿಗೆ, ಕಾನೂನು ಸಲಹೆಗಾರರು ಹಾಗೂ ಜಿಲ್ಲಾ ನ್ಯಾಯಾಧೀಶರು, ಕರ್ನಾಟಕ ಗೃಹ ಮಂಡಳಿ, ಇವರಿಗೂ ಸಹ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂತಹ ನಮ್ಮ ವಿಶ್ವವಿದ್ಯಾಲಯದ ಕುಲ ಸಚಿವರು ಮೌಲ್ಯಮಾಪನ ಪ್ರೊಫೆಸರ್ ರಮೇಶ್ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ವಿತ್ತಾಧಿಕಾರಿಗಳು ಶ್ರೀಮತಿ ರಾಧಾರವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಹಿರಿಯ ಸಿಂಡಿಕೇಟ್ ಸದಸ್ಯರು ಆಗಿರ್ತಕ್ಕಂತಹ ಡಾಕ್ಟರ್ ಆರ್.ಕೆ. ಚಂದ್ರನಾಥ್ ರವರು ಹಾಗೂ ಡಾಕ್ಟರ್ ಶಿಂಟಿರವರು, ಪ್ರಾಂಶುಪಾಲರು, ರಾಮಯ್ಯ ಕಾಲೇಜ್, ಇವರಿಗೂ ಸಹ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಿಕಾಯದ ಡೀನರು, ವಿಭಾಗದ ಮುಖ್ಯಸ್ಥರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ, ಪ್ರತ್ಯೇಕವಾಗಿ ಕನ್ನಡ ವಿಭಾಗದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಚಿತ್ರೀಕರಣ ಮಾಡಿ ಮತ್ತು ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಿದ ಸಮೂಹ ಸಂವಹನದ ವಿಭಾಗ, ಇವರಿಗೂ ಸಹ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಕಾರ ನೀಡಿದ NSS ಸಂಯೋಜಕರಾದ ಗೋವಿಂದೇಗೌಡರಿಗೆ ಹಾಗೂ ರಾಜ್ಯಶಾಸ್ತ್ರ ವಿಭಾಗದ ಎಲ್ಲ ಉಪನ್ಯಾಸಕರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.